ಶರಣು ವಿಶ್ವ ವಚನ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಈ ಒಂದು ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಿದೀವಿ. ಇದರಿಂದ ಸಮಾಜಕ್ಕೆ ಏನಾದ್ರೂ ಒಳ್ಳೇದಾಗಿದ್ರೆ ನಾವು ನಿಜವಾಗ್ಲೂ ಬಹಳ ಸಂತೋಷ ಪಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಜಗತ್ತಿನಲ್ಲಿ ಹುಟ್ಟಬೇಕಾದ್ರೆ ಅವನು ನಂತರ ಅವನನ್ನ ಸ್ಮರಿಸಬೇಕಾದ್ರೆ ಅವನು ಸಮಾಜಕ್ಕೆ ಅವನದೇ ಆದಂತಹ ಒಂದು ಕೊಡುಗೆಯನ್ನ ನೀಡಿರ್ಬೇಕು. ಅದರಲ್ಲಿ ವೈದ್ಯರಾದ್ರೂ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ನಾನಾ ವಿಧವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ಎಲ್ಲ ಕೆಲಸದಲ್ಲೂ ಕೂಡ ನಮ್ಮ ದೇಶವನ್ನ ಒಂದು ಕೀರ್ತಿ ಪಥಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮ್ಮ ಕೊಡುಗೆ ಕೂಡ ಬಹಳ ಅತಿ ಮುಖ್ಯವಾಗುತ್ತೆ. ಆದ್ರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ವೃತ್ತಿ ಕೆಲಸದ ಜೊತೆಗೆ ನಮ್ಮ ಈ ಒಂದು ವಚನ ಸೇವೆಯನ್ನ ಮಾಡುತ್ತಾ ಬರುತ್ತಿದ್ದೇವೆ. ಈಗ ವೇದಿಕೆಗೆ ಆಹ್ವಾನಿಸೋಣ ಡಾಕ್ಟರ್ ವಚನ ಕುಮಾರಸ್ವಾಮಿರವರನ್ನ. ಬಸವಣ್ಣ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕನ್ನಡ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರ ಈ ಕವಿತೆಯನ್ನ ಸ್ಮರಿಸಿ, ಬೆಂಗಳೂರಿನ ಸದಾನಂದ ನಗರದ ವೀರಶೈವ ಲಿಂಗಾಯತ ಯುವಕರ ಸಂಘದ ವತಿಯಿಂದ ನಡೆಯುತ್ತಿರುವಂತಹ ವಿಶ್ವ ಕಂಡ ಮಹಾನಾಯಕ, ಭವ್ಯ ಭಾರತದ ಮಹಾ ಮಾನವತಾವಾದಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವೇಶ್ವರರ ಜಯಂತ್ಯುತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ದಯಪಾಲಿಸಿರುವಂತಹ ಪರಮ ಪೂಜ್ಯ ಗದಗದ ಶಿವಾನಂದ ಮಠದ ಶ್ರೀ ಸದಾ ಶಿವಾನಂದ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲು ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಎಸ್ ರಘುರವರು ಬರಬೇಕಾಗಿತ್ತು. ಅವರಿಗೂ ಕೂಡ ಪರೋಕ್ಷವಾಗಿ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಎಲ್ಲ ಕಡೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ವೇದಿಕೆಯಲ್ಲಿ ತುಂಬಿ ತೊಡಕಾಡ್ತಾ ಇರ್ತಾರೆ, ಅಲ್ಲಿ ಸ್ಥಳವೇ ಇರೋದಿಲ್ಲ. ಆದರೆ ಇಲ್ಲಿ ನಮ್ಮನ್ನ ಮತ್ತು ಸ್ವಾಮೀಜಿಗಳ 2 ಆಸನಗಳನ್ನ ಬಿಟ್ಟು ಅವರು ಎಲ್ಲೋ ಮೂಲೆಯಲ್ಲಿ ನಿಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರ ದೊಡ್ಡತನವನ್ನ ಮೆಚ್ಚಬೇಕಾದ್ದೆ. ಈ ಒಂದು ಸಂಘದ ಅಧ್ಯಕ್ಷರಾದಂತಹ ಶ್ರೀ ವಿನೋದ್ ಇಂದಿರವರಿಗೆ, ಕಾರ್ಯದರ್ಶಿಗಳಾದಂತಹ ಶ್ರೀ ಸುಧೀರ್ ಚೆಟ್ಟಿರವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ, ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಣೆಯನ್ನ ಮಾಡಿಕೊಡುತ್ತಿರುವಂತಹ ನನ್ನೊಡತಿ ರೂಪಾ ಕುಮಾರಸ್ವಾಮಿ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ, ಮನ ತುಂಬಿಕೊಳ್ಳುತ್ತಿರುವಂತಹ, ಹೃದಯ ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ, ಗುಗೇಶ್ವರ ಲಿಂಗಕ್ಕೆಯು ಎನಗೆಯು ಎತ್ತನಿಂದೆತ್ತ ಸಂಬಂಧವಯ್ಯ. ಮಾವಿನ ಮರ ಎಲ್ಲೋ ಕೋಗಿಲೆ ಎಲ್ಲೋ, ವಸಂತ ಕಾಲ ಎರಡನ್ನು ಕೂಡ ಒಂದು ಮಾಡುತ್ತೆ. ನೆಲ್ಲಿಯ ಕಾಯಿ ಬೆಟ್ಟದ ಮೇಲಿರುತ್ತೆ, ಉಪ್ಪು ಸಮುದ್ರದಲ್ಲಿರುತ್ತೆ, ಅವೆರಡನ್ನು ಉಪ್ಪಿನಕಾಯಿ ಒಂದು ಮಾಡುತ್ತೆ. ಹಾಗೆ ನಾವ್ಯಾರೋ ನೀವ್ಯಾರೋ, ಎತ್ತಣ ಮೈಸೂರು, ಎತ್ತಣ ಬೆಂಗಳೂರು, ಎತ್ತಣ ಗದಗ, ಎತ್ತಣ ಚಿತ್ರದುರ್ಗ, ಎತ್ತಣ ರಾಯಚೂರು ಎಲ್ಲರನ್ನೂ ಕೂಡ ಈ ಒಂದು ಬಸವ ಜಯಂತ್ಯುತ್ಸವ ಕಾರ್ಯಕ್ರಮ ಒಂದು ಮಾಡಿದೆ. ಒಂದು ಮಾಡಿರುವಂತಹ ಸಮಾರಂಭಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಬಂಧುಗಳೇ, ಬೆಂಗಳೂರಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಸೋದೇ ಅಪರೂಪ. ಅದರಲ್ಲೂ ಮೆರವಣಿಗೆಯನ್ನ ನಡೆಸೋದಂತೂ ತುಂಬಾ ಅಪರೂಪ. ಯಾಕಂದ್ರೆ ಈ ಜನಜಂಗುಳಿಯಲ್ಲಿ, ಟ್ರಾಫಿಕ್ ಜಾಮ್ ನಲ್ಲಿ 2-3 ಕಿಲೋಮೀಟರ್ ಮೆರವಣಿಗೆ ನಡೆಸ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು 8ನೇ ಅದ್ಭುತ ಅಂತ ನಾನಾದ್ರೂ ಭಾವಿಸ್ತೇನೆ. ಇದನ್ನ ನೋಡಿದ್ರೆ ಅಂದ್ರೆ ಇಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ಅಕ್ಕಂದಿರು, ಅಣ್ಣಂದಿರು ಎಲ್ಲ ಈ ಒಂದು ಮೆರವಣಿಗೆಯಲ್ಲಿ, ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿರೋದನ್ನ ನೋಡಿದ್ರೆ ನನಗೆ ಅಲ್ಲಮ್ಮ ಪ್ರಭುಗಳ ಒಂದು ವಚನ ನೆನಪಿಗೆ ಬರುತ್ತೆ. ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ,
ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದರೆ ಇದ ಕಂಡು ಬೆರಗಾದೆ. ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ ಗುಗೇಶ್ವರ. ಆದ್ರೆ ಈ ಒಂದು ಕಸ್ತೂರಿ ನಗರದಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ಬಸವ ತತ್ವವನ್ನ, ಬಸವಣ್ಣನವರ ವಚನಗಳನ್ನ, ಶರಣರ ವಚನಗಳನ್ನ ಸ್ಮರಿಸುವಂತಹ ಈ ಒಂದು ಸಂದರ್ಭವನ್ನ ನೋಡಿ ನಾನು ಬೆರಗಾಗಿದ್ದೇನೆ. ಬಂಧುಗಳೇ, ಕರ್ನಾಟಕದ ಗಾಂಧಿ ಅಂತ ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರೀತೇವೆ. ಅವರು ವಚನಗಳನ್ನ ಅಧ್ಯಯನ ಮಾಡೋದಿಕ್ಕೆ ಹೋದಾಗ ಅವರಿಗೆ ಬಸವಣ್ಣನವರ ಒಂದು ವಚನ ಕಣ್ಣಿಗೆ ಬೀಳುತ್ತೆ. ಆ ವಚನ ಅವರ ಕಣ್ತೇರಿಸುತ್ತೆ, ಹೃದಯ ತಟ್ಟಂತೆ. ಆ ವಚನ ಯಾವುದೆಂದರೆ, ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದು ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ಒಂದು ವಚನವನ್ನ ಅಧ್ಯಯನ ಮಾಡಿದ ತಕ್ಷಣ ಬಸವಣ್ಣನವರ ಸಂಪೂರ್ಣ ಚರಿತ್ರೆಯನ್ನ ನಾವು ಅಧ್ಯಯನ ಮಾಡಬೇಕು ಅಂತ ಹರ್ಡೇಕರ್ ಮಂಜಪ್ಪನವರು ತೊಡಗುತ್ತಾರೆ. ತೊಡಗಿದಾಗ ಅವರ ಚರಿತ್ರೆಯನ್ನ ಅಧ್ಯಯನ ಮಾಡಿ, ಅವರ ಬಾಲ್ಯದಲ್ಲಿ ಅಸಮಾನತೆಯ ವಿರುದ್ಧ, ನಾವೆಲ್ಲ ಅಸಮಾನತೆಯ ವಿರುದ್ಧ ಸಮಾಜದಲ್ಲಿ ಓಡಾಡ್ತೀವಿ. ಆದ್ರೆ ಅಕ್ಕನಿಗೆ ಜನಿವಾರ ಹಾಕ್ಬೇಕಾದಾಗ ಅಕ್ಕನಿಗಿಲ್ಲದ ಜನಿವೇರ ನನಗೆ ತಕ್ಕೆ ಅಂತ ಮನೆಯಿಂದಲೇ ಅಸಮಾನತೆ ವಿರುದ್ಧ ಹೋರಾಡಿದಂತಹ ವಿಶ್ವಗುರು ಬಸವಣ್ಣನವರು. ತದನಂತರ ಅವರು ಕೂಡಲ ಸಂಗಮಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದು, ತದನಂತರ ಬಸವ ಕಲ್ಯಾಣದಲ್ಲಿ ಅವರು ಕರ್ಮಕ್ಷೇತ್ರವನ್ನ ಮಾಡಿಕೊಂಡಿದ್ದು, ಇದೆಲ್ಲವನ್ನ ಓದಿದಾಗ ಅವರಿಗೆ ಮೈ ರೋಮಾಂಚನ ಆಗುತ್ತೆ. ರೋಮಾಂಚನ ಆಗಿ ನಂತರ ಅವರು ದಾವಣಗೆರೆಯ ಮುರುಘಾ ಮಠದ ಮೃತ್ಯುಂಜಯ ಸ್ವಾಮಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ. ನಾವು ಇದುವರೆಗೆ ಇಂತಹ ವ್ಯಕ್ತಿತ್ವವನ್ನ ನಾವು ಜನರಿಗೆ, ಸಮಾಜಕ್ಕೆ ಪರಿಚಯನೆ ಮಾಡಿಲ್ವಲ್ಲ, ಇಂಥವರನ್ನ ಪರಿಚಯ ಮಾಡಬೇಕು, ಅವರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂದಾಗ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು 1913ರಲ್ಲಿ ದಾವಣಗೆರೆಯಲ್ಲಿ ವಿಶ್ವದಲ್ಲಿಯೇ ಪ್ರಪ್ರಥಮ ಬಸವ ಜಯಂತಿಯನ್ನ ಆಚರಣೆ ಮಾಡುತ್ತಾರೆ. ಅದು ನಿಜವಾಗ್ಲೂ ಕೂಡ ರೋಮಾಂಚನ. ಇವತ್ತು ನಾವು ಎಲ್ಲ ಕಡೆ ಆಚರಣೆ ಮಾಡ್ತಾ ಇದೀವಿ, ಆದ್ರೆ ಪ್ರಥಮ ಬಸವ ಜಯಂತಿಗೆ ಮುನ್ನುಡಿ ಬರೆಯೋದಿದೆಯಲ್ಲ, ಆ ದಾವಣಗೆರೆ ಮೊದಲ ಬಸವ ಜಯಂತಿಗೆ ಸಾಕ್ಷಿ ಆಗುತ್ತೆ. ಅಲ್ಲಿಂದ ಇಂದು ವಿಶ್ವದಾದ್ಯಂತ ಬಸವ ಜಯಂತಿಯನ್ನ ಆಚರಣೆ ಮಾಡುವುದರ ಮುಖಾಂತರ ನಮ್ಮ ಈ ಒಂದು ಬಸವ ತತ್ವವನ್ನ, ವಚನ ತತ್ವವನ್ನ ಜನಮಾನಸಕ್ಕೆ ತಲುಪಿಸುವ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳು, ಈ ದಿನ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಆಯೋಜಕರು ನನಗೆ ಕೊಟ್ಟಿರುವಂತಹ ವಿಷಯ ಯುವಜನತೆ ಮತ್ತು ವಚನಗಳು. ಯಾಕಂದ್ರೆ ಯುವಜನತೆ ಅಂದ ತಕ್ಷಣ ಈ ಒಂದು ತತ್ವ ಮುಂದುವರಿಬೇಕಾದ್ರೆ ಯುವ ಜನರಲ್ಲಿ ಆ ಒಂದು ವಚನಗಳ ಒಂದು ಅಧ್ಯಯನ, ವಚನಗಳನ್ನು ಅನ್ವಯಿಸಿಕೊಳ್ಳಲಿಕ್ಕೆ ಹೆಚ್ಚಾಗಬೇಕಾಗಿದೆ. ಯಾಕಂದ್ರೆ ಇಂದು ಈ ಒಂದು ವಚನಗಳು ದೇಶ ವಿದೇಶಗಳಲ್ಲಿ ಅಂತರ್ಜಾಲದ ಮುಖಾಂತರ ಹೆಚ್ಚು ಪ್ರಚಾರ ಆಗ್ತಾ ಇದೆ. ಅಂದ್ರೆ 80% ನಮ್ಮ ಯುವಕರೇ ಕಾರಣ. ಕ್ರಿಸ್ತ ಶಕ 1970ರಲ್ಲಿ ಅಂತರ್ಜಾಲ USA ಪ್ರಾರಂಭ ಆಗುತ್ತೆ. ಅಂದ್ರೆ ಅಲ್ಲಿ ರಚನೆ ಆಗುತ್ತೆ. ಮೊದಲು ಇಂಟರ್ನೆಟ್ ಅಂತ ಕರಿತೀವಲ್ಲ, ಅದು 1970ರಲ್ಲಿ. ನಂತರ ಅದು ಜನಸಾಮಾನ್ಯರಿಗೆ ಪರಿಚಯ ಆದದ್ದು 1990ರಲ್ಲಿ. ಇಂದು ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಟ್ವಿಟರ್ ಇದೆ, ಯೂಟ್ಯೂಬ್ ಇದೆ. ಇಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಒಂದು ಫೋಟೋವನ್ನ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಟ್ವಿಟರ್ ಅಲ್ಲಿ ಆಗ್ಬೋದು, ಯೂಟ್ಯೂಬ್ ಅಲ್ಲಿ ಆಗ್ಬೋದು ನಾವು ಅಪ್ಲೋಡ್ ಮಾಡಿದ್ರೆ ಎಷ್ಟು ಜನ ಲೈಕ್ ಮಾಡ್ಬೋದು? 100 ಜನ, 1000 ಜನ, 2000 ಜನ ಲೈಕ್ ಮಾಡಬಹುದು ಅಲ್ಲ? ಆದ್ರೆ 12ನೇ ಶತಮಾನದಲ್ಲಿ ಯಾವುದೇ ಅಂತರ್ಜಾಲ ಇಲ್ಲ, ಫೇಸ್ಬುಕ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇಲ್ವೇ ಇಲ್ಲ, ಯೂಟ್ಯೂಬ್ ಅಂತೂ ಇಲ್ವೇ ಇಲ್ಲ. ಆದ್ರೂ ಕೂಡ ಬಸವಣ್ಣನವರನ್ನ ನೋಡಿ, ಬಸವಣ್ಣನವರ ವ್ಯಕ್ತಿತ್ವವನ್ನ ನೋಡಿ 1,96,000 ಜನ ಬಸವ ಕಲ್ಯಾಣಕ್ಕೆ ಬಂದು ಏಕಕಾಲದಲ್ಲಿ ದಾಸೋಹ ಮಾಡ್ತಿದ್ರು. ಅಂದ್ರೆ ಅವರ ಫೇಸ್ಗೆ ವ್ಯಾಲ್ಯೂ ಇತ್ತು ಅಂತ.
ಅವರ ಕೇಸ್ಗೆ ಮಹತ್ವ ಇತ್ತು ಅಂತ ನಾವು ಮನನ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತೆ ಅನುಭವ ಮಂಟಪದಲ್ಲಿ 770 ಅಮರ ಗಣಗಳು ಚರ್ಚೆಯನ್ನ ಮಾಡ್ತಾ ಇದ್ರು ಅಂದ್ರೆ ಅಂತಹ ಅವರ ಮಹತ್ವವನ್ನ ನಾವು ಇಂದಿಗೂ ಕೂಡ 900 ವರ್ಷಗಳು ಕಳೆದ್ರೂ ಕೂಡ ನಾವು ಅವರ ತತ್ವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಈ ವಚನಗಳನ್ನ ಯುವ ಜನತೆ ಅನೇಕ ಕಡೆ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಗೆ ಸಮಾಜಕ್ಕೆ ಬಳಕೆ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಅದರಲ್ಲಿ ಪ್ರಥಮ ಬಾರಿಗೆ ಒಂದು ಟೀಮ್ ದೇವರಾಜ್ ಪವಿತ್ರ ಮತ್ತು ಓಂ ಶಿವಪ್ರಕಾಶ್ ಅನ್ನೋರು ವಚನ ಸಂಚಯ ಅಂತ, ನೀವೇನು ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗಿಲ್ಲ, ನಿಮ್ಗೆ ಯಾವ್ದೋ ಒಂದು ವಚನ ಬೇಕು, ಬಸವಣ್ಣವರ ವಚನ ಆಗ್ಬೋದು, ಅಕ್ಕ ಮಹಾದೇವಿಯವರ ವಚನ ಆಗ್ಬೋದು, ಅಲ್ಲಮ್ಮ ಪ್ರಭುಗಳ ವಚನ ಆಗ್ಬೋದು, ನನ್ಗೆ ವಚನ ಬೇಕು. ಆದ್ರೆ ಪುಸ್ತಕ ತಗೊಳಕ್ಕಾಗುತ್ತಾ? 15 ಸಂಪುಟಗಳಿದೆ, 15 ಪುಸ್ತಕವನ್ನ ನಾವು ತಗೊಂಡೋಗೋದಕ್ಕಾಗೋದಿಲ್ಲ. ಆದ್ರೆ ಮೊಬೈಲ್, ಊಟ ಬಿಟ್ಟಿರ್ತೀವೋ, ಮನೆಯವ್ರು ಬಿಟ್ಟಿರ್ತೀವೋ, ಮೊಬೈಲ್ ಬಿಟ್ಟು ಇರೋಕೆ ಆಗೋದಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಅಂತಹ ಅಂಗೈಲಲ್ಲೇ ಪ್ರಪಂಚವನ್ನ ನೋಡುವಂತಹ, ವಚನವನ್ನ ನೋಡುವಂತಹ ಅವಕಾಶ ನಮ್ಗೆ ಮೊದಲ ಆ ವಚನ ಸಂಚಯದಲ್ಲಿ ಮಾಡಿಕೊಡ್ತಾರೆ. ಆ ವಚನ ಸಂಚಯ ಅಂತ ನೀವು ಟೈಪ್ ಮಾಡಿದ್ರೆ ಯಾವುದೇ ಒಂದು ವಚನ, ಬಸವಣ್ಣವರ ವಚನ ಆಗ್ಬೋದು ಅಥವಾ ಅಕ್ಕಮಹಾದೇವರ ವಚನ ಆಗ್ಬೋದು, ಆ ವಚನ ಅಲ್ಲಿ ತೆರೆದುಕೊಳ್ಳುತ್ತೆ. ಅದು ಒಂದೊಂದು ಪದವೂ ಕೂಡ, ಈಗ ದೇವರು ಅಂತ ಇರುತ್ತೆ, ದೇವರನ್ನು ಸಂಬಂಧಪಟ್ಟಂಗೆ ಒಂದು ವಚನ ಬೇಕು. ನೀವು ದೇವರು ಅಂತ ಹೊಡೆದ್ರೆ ಆ ವಚನ, ಆ ಪದ ಎಷ್ಟು ವಚನಗಳಲ್ಲಿ ಬಳಕೆ ಆಗಿದೆ, ಎಷ್ಟು ವಚನಕಾರರು ಆ ವಚನವನ್ನ ಬಳಸಿದ್ದಾರೆ, ಎಲ್ಲವೂ ಕೂಡ ವಚನ ಸಂಚಯದಲ್ಲಿ ಪ್ರಾರಂಭ ಆಗುತ್ತೆ. ದಯಮಾಡಿ ನೀವು ಮೊಬೈಲ್ ಅಲ್ಲಿ ಅದನ್ನ ನೀವು ಬಳಕೆಯನ್ನ ಮಾಡಬಹುದು. ತದನಂತರ ಈಗ ನಮ್ಮ ಶ್ರೀ ತರಳಬಾಳು ಬೃಹನ್ಮಠ ಸಿರಗೆರೆಯವರು ವಚನ ಸಂಪುಟ ಅಂತ ಅದನ್ನ ಒಂದು ಆ್ಯಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಅದೇನು ಆ್ಯಪ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಕ್ರೋಮ್ಗೆ ಹೋಗ್ಬಿಟ್ಟು ವಚನ ಸಂಪುಟ ಅಂತ ಹೊಡೆದ್ರೆ ಅಲ್ಲಿ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮ ಮತ್ತು ಎಲ್ಲಾ ಶರಣರು ಅಂತ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಶರಣರದು ಬೇಕೋ ಅವರದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಚನವನ್ನ ನೀವು ನೋಡಬಹುದು, ಅಧ್ಯಯನವನ್ನ ಮಾಡಬಹುದು. ಅದರಲ್ಲೂ ಬಸವಣ್ಣನವರ ವಚನಗಳನ್ನ 7 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈಗ ನಮ್ಮ ಒಂದು ಹುಡುಗಿ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದನ್ನ, ಅದರ ಒಂದು ಎಕ್ಸ್ಪ್ರೆಷನ್ ನೋಡಿ ನಮ್ಗೆ ಅಂತೂ ಖುಷಿ ಆಗೋಯ್ತು. ಯಾವ ರೀತಿ ಅದು ವಚನಗಳನ್ನ ತಗೊಂಡೋಗೋದು, ಈ ರೀತಿ ನೃತ್ಯದ ಮೂಲಕ, ಗಾಯನದ ಮೂಲಕ, ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ವಚನವನ್ನ ತಗೊಂಡೋಗ್ಬೇಕಾಗುತ್ತೆ. ಆ ರೀತಿ ನಮ್ಮ ತರಳಬಾಳವರು 7 ಭಾಷೆಗಳಿಗೆ, ಕನ್ನಡವನ್ನ ಸೇರಿ 7 ಭಾಷೆಗಳಿಗೆ ತರ್ಜುಮೆಯನ್ನ ಮಾಡಿದ್ದಾರೆ. ಮತ್ತೆ ಬಸವಣ್ಣನವರ ಎಲ್ಲಾ ವಚನಗಳಿಗೆ ತಾತ್ಪರ್ಯವನ್ನು ಕೂಡ ಮಾಡಿದ್ದಾರೆ. ದಯಮಾಡಿ ಇದನ್ನ ಬಳಸ್ಕೊಂಡ್ರೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ವಚನ ಪ್ರಸಾರ ಆಗೋದಿಕ್ಕೆ, ಬಸವ ತತ್ವ ವಿಶ್ವದಾದ್ಯಂತ ಪಸರಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾವು ಬಸವ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೆಲಸವನ್ನ ಬಿಟ್ಟು ಇಲ್ಲಿ ಬಂದು ಕುಳಿತಿದ್ದೀರಾ ಅಲ್ಲ? ಆದ್ರೆ ನಾವು ಊಟ ಮಾಡಬೇಕಾದ್ರೂ ಅದಕ್ಕೊಂದು ಕಾರಣ ಇರುತ್ತೆ. ನಾವು ಊಟವನ್ನ ಮಾಡಿದಾಗ ನಾವು ಕ್ರಿಯಾಶೀಲರಾಗಿ ಓಡಾಡಬೇಕು ಅನ್ನೋ ಒಂದು ಅವಕಾಶ ಇರುತ್ತೆ. ಇವತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನ ನಮ್ಮ ಈ ಒಂದು ಹಾರಿಜನ್ ಕಾಲೇಜ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕೂ ಕಾರಣ ಬೇಕಲ್ಲ? ಇಲ್ಲೆಲ್ಲ ನಾವು ಬಂದು ಕುಳಿತಿದೀವಿ ಅಂದ್ರೆ ಅದಕ್ಕೆ ಒಂದು ವಚನವನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಅದು ಏನು ಅಂದ್ರೆ, ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು ಅಂತ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣ ಹೇಳ್ತಾರೆ. ಮಂಡೆ ಮಾಸಿದಡೆ ನಮ್ಮ ತಲೆ ಕೊಳಕಾಗುತ್ತೆ, ತಲೆ ಕೊಳಕಾದ್ರೆ ಏನ್ ಮಾಡ್ತೀವಿ? ಮಹಾ ಮಜ್ಜನವನ್ನ ಮಾಡ್ತೀವಿ. ಬಟ್ಟೆ ಕೊಳೆ ಆಗುತ್ತೆ, ವಸ್ತ್ರ ಮಾಸಿದಡೆ ಏನ್ ಮಾಡ್ತೀವಿ? ಮಡಿವಾಳರಿಗೆ ಕೊಟ್ಟು ಅಥವಾ ನಾವೇ ಅದನ್ನ ಸ್ವಚ್ಛವನ್ನ ಮಾಡ್ಕೊಳ್ತೀವಿ. ಆದ್ರೆ ಮನದ ಮೈಲಿಗೆ ಆಗುತ್ತಲ್ಲ, ನೋಡಬಾರದನ್ನ ನೋಡ್ತೀವಿ, ಕೇಳಬಾರದನ್ನ ಕೇಳ್ತೀವಿ. ಅದನ್ನ ಕೇಳಿದಾಗ ಮನದ ಮೈಲಿಗೆ ಆದಾಗ ಆ ಮನದ ಮೈಲಿಗೆಯನ್ನ ಹೋಗಲಾಡಿಸಿಕೊಳ್ಳಲು ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಅಂತಹ ಅನುಭವ ಮಾಡೋದಿಕ್ಕೆ ಇವತ್ತು ಕಸ್ತೂರಿ ನಗರ ಒಂದು ಕಸ್ತೂರಿಯ ಪರಿಮಳದ ರೀತಿ ವಚನದ ಪರಿಮಳವನ್ನ ಹರಡೋದಿಕ್ಕೆ ಎಲ್ಲರಿಗೂ ಕೂಡ ತಂದು ಕಟ್ಟಿ ನಿಂತಿರೋದು ನನಗೆ ಅತೀವವಾದಂತಹ ಸಂತೋಷ ಆಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ರಾತ್ರಿ ಅಲ್ಲ, ಇವತ್ತು ನಮ್ಮ ಯೂಟ್ಯೂಬ್ ಲೈವ್ ಬಿಡ್ತಾ ಇದ್ದಾರೆ ರುದ್ರೇಶ್, ಚಿತ್ರದುರ್ಗದಿಂದ ಬಂದಿರೋದು. ನೀವು ಅನ್ಕೊಂಡಿರ್ಬೋದು ಎಲ್ಲ ಒಂದು ಫೋಟೋಗ್ರಾಫರ್ ಅಥವಾ ಯೂಟ್ಯೂಬ್ ಆ ರೀತಿಗೆ ಸೀಮಿತ ಅಲ್ಲ. ಆ ರುದ್ರೇಶ್ ಇಂಜಿನಿಯರ್ ಆಗಿ ಅವ್ರು ಶಿವಯೋಗ ಮಾಡ್ತಾರೆ. 1 ಗಂಟೆ ಕಾಲ ನಿರಂತರವಾಗಿ ಶಿವಯೋಗ. ರುದ್ರೇಶ್ ಒಂದ್ ಸ್ವಲ್ಪ ಎದ್ನಿಂತಪ್ಪ ನೋಡ್ಲಿ ಅಲ್ಲ, ಅವರು 1 ಗಂಟೆ ನಿರಂತರವಾಗಿ ಶಿವಯೋಗ ಅಂದ್ರೆ ಕಾಯಕನೇ ಬೇರೆ, ಇದೇ ಬೇರೆ. ಅಂತಹ ಒಂದು ಸಾಧನೆಯ ಮಟ್ಟಕ್ಕೆ ನಾವು ಏರಬೇಕಾಗುತ್ತೆ. ನಾನು 3 ಗಂಟೆ 3:30 ಗಂಟೆಯಲ್ಲಿ ಅವ್ರಿಗೆ ಕಾಲ್ ಮಾಡಿದೆ.
ಸರ್ 3 ಗಂಟೆ ಆದ್ರೂ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಬಸವೇಶ್ವರ ಸ್ಟ್ಯಾಚ್ಯೂವನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ಬಂದು ಮಾತನಾಡಬಹುದು, ನಾವೆಲ್ಲ ಸೇರ್ಬೋದು. ಆದ್ರೆ ಅದರ ಹಿಂದಿರುವ ಶಕ್ತಿ ಇದೆಯಲ್ಲ, ಅವರ ಕೆಲಸ ಇದೆಯಲ್ಲ, 3 ಗಂಟೆ ಆದ್ರೂ ಮಲಗಿಲ್ಲ ಅಂದ್ರೆ ಅವರ ಪರಿಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವರಿಗೆಲ್ಲರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ಮತ್ತೆ ಇವತ್ತು ನಾವು ವಚನವನ್ನ ಕೇವಲ ಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ, ಅದನ್ನ ಅನ್ವಯಿಕ ದೃಷ್ಟಿಯಿಂದ ಹೇಳ್ಬೇಕು. ಅದಕ್ಕೆ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಬಸವಣ್ಣನವರ ಬಗ್ಗೆ ಮಾತನಾಡುವಾಗ ನಾನೇ ಬಸವಣ್ಣನ ಆಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅದ್ಭುತ ವಚನ, ಉದಾಸೀನ ಮಾಡಿದರೆಂದು ಬೆಂಬೀಳುವರೆ ಅಯ್ಯ ಬಸವಣ್ಣ, ಎನ್ನ ಕಾಯದೊಳಗೆ ನಿನ್ನ ಕಾಯವಿಪ್ಪುದು ಬಸವಣ್ಣ, ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪುದು ಬಸವಣ್ಣ, ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪುದು ಬಸವಣ್ಣ, ಎನ್ನ ಕರಣ ನಿನ್ನ ಕರಣ ಬಸವಣ್ಣ, ಆನು ನೀನಾದ ಕಾರಣ ರೂಪಿಂಗೆ ಕೇಡುಂಟು ನಿರೂಪು ಕರ್ಪೂರ ಅಗ್ನಿ ಬಸವಣ್ಣ, ಚಿಂತಿಸುವರೆ ದೇವರ ದೇವ ಕಲಿದೇವ ಅಂತ ಹೇಳ್ತಾರೆ. ಎಂತ ಅದ್ಭುತವಾದ ವಚನ. ಅಂದ್ರೆ ಶರಣರ ವಚನಗಳನ್ನ ನಾವು ಹೇಳ್ಬೇಕಾದ್ರೆ ಬಸವಣ್ಣನವರ ವಚನಗಳು ಹೇಳ್ತಾ ಇದೀವಿ ಅಂದ್ರೆ ಬಸವಣ್ಣನವರ ತತ್ವವನ್ನ ನಾವು ಅಳವಡಿಸಿಕೊಂಡು ಆ ನಿಟ್ಟಿನಲ್ಲಿ ಮಾತನಾಡಬೇಕು ಅನ್ನೋದು ಒಂದು ಆಶಯ. ಆ ನಿಟ್ಟಿನಲ್ಲಿ ನಾವು ವಚನಗಳನ್ನ ಹೇಳುವಾಗ ಅದು ಸ್ವಲ್ಪನಾದ್ರೂ ಅನ್ವಯಿಕ ದೃಷ್ಟಿಯಿಂದ ಹೇಳಿದಾಗ ನಮ್ಗೆ ಅದು ಒಂದು ವಿಶೇಷ ಆಗುತ್ತೆ ಅಂತ ಹೇಳ್ತಾ ಈ ವಚನಗಳನ್ನ ಹೇಳ್ತಾ ಹೇಳ್ತಾ ಏನಾಗ್ತೀವಿ, ನಾವೇ ಶರಣರಾಗಿ ಮಾರ್ಪಾಡಾಗೋದಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕೂ ಸಿದ್ದರಾಮೇಶ್ವರ ಹೇಳ್ತಾರೆ, ಶರಣನ ಹಿರವ ನೆನೆ ನೆನೆದು ಶರಣನಾದನಯ್ಯ, ಇನ್ನು ಮರೆದಡೆ ನಿಮ್ಮ ಶರಣ ಚೆನ್ನಬಸವಣ್ಣ ನಾಡೆ, ಇನ್ನು ಈ ಭವಕ್ಕೆ ಬಂಧನಾದಡೆ ಹಲ್ಲು ದೋರೆ ಮೂಗು ಕೊಯ್ಯಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಶರಣರ ಹಿರವ ನೆನೆ ನೆನೆದು ಶರಣರಾದನಯ್ಯ ಅಂತ ಅವರ ಇರುವಿಕೆಯನ್ನ ನಾವು ನೆನಿತಾ ಇದ್ದಂಗೆ ಶರಣರಾಗಿ ಮಾರ್ಪಾಡಾಗೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇವತ್ತು ಬಸವಣ್ಣನವರ ಜಯಂತಿಯನ್ನ ಕಸ್ತೂರಿ ನಗರದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಒಂದು ವಿಶೇಷವಾದಂತಹ ಅರ್ಥ ಇದೆ. ಯಾಕೆಂದ್ರೆ ಬಸವಣ್ಣನವರು ಪ್ರತಿಪಾದಿಸಿದಂತಹ ಜಾತಿ ಮತ್ತು ವರ್ಗರಹಿತ ಸಮಾಜ, ಕಾಯಕ, ಇಷ್ಟಲಿಂಗ ಮತ್ತು ದಾಸೋಹ ತತ್ವ ಮತ್ತು ಅವರು ಮಾನವ ಕುಲಕ್ಕೆ ಕಲ್ಯಾಣಕ್ಕೆ ನೀಡಿರುವಂತಹ ಸಂದೇಶಗಳು ಸರ್ವ ಕಾಲಕ್ಕೂ ದಾರಿದೀಪ ಆಗಿರುವುದನ್ನ ಮನಗೊಂಡು ಕರ್ನಾಟಕ ಸರ್ಕಾರ ಇಂದು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನ ಮಾಡಿದೆ. ಯಾಕೆ ಬಸವಣ್ಣನವರನ್ನೇ ಘೋಷಣೆಯನ್ನ ಮಾಡಿತು? ನಮ್ಮ ಬಹುರೂಪಿ ಚೌಡಯ್ಯ ಅಂತ ಇದ್ದಾರೆ, ಒಬ್ರು ಶರಣರವರು. ಅವರು ಅನೇಕ ವಚನಗಳಲ್ಲಿ ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಅಂತ ಆ ಒಂದು ಕೋಟನ್ನ ಮಾಡ್ತಾರೆ. ಯಾಕೆ ಆ ರೀತಿ ಕೋಟ್ ಮಾಡ್ತಾರೆ ಅಂದ್ರೆ ನಮ್ಗೆ 12ನೇ ಶತಮಾನದವರೆಗೂ ಕೂಡ ಒಂದು ಆಶೀರ್ವಾದ ವಾಕ್ಯವಾಗಿರುತ್ತೆ. ಅದು ಯಾವುದು ಅಂದ್ರೆ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋದು ಆಶೀರ್ವಾದ ವಾಕ್ಯವಾಗಿರುತ್ತೆ. ಆದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲದರು ಅಂತ ಹೇಳುವುದರ ಮೂಲಕ ಕೇವಲ ಜನ ಸುಖವಾಗಿದ್ರೆ ಸಾಕಾಗಲ್ಲ, ಎಲ್ಲಾ ಪ್ರಾಣಿಗಳು ಕೂಡ ಚೆನ್ನಾಗಿರ್ಬೇಕು, ಎಲ್ಲಾ ಪ್ರಾಣಿಗಳು ಕೂಡ ಸುಖವಾಗಿರ್ಬೇಕು ಅಂತ ಅದಕ್ಕೆ ಹೇಳಿದ್ರು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕುಲದರೆ ನಮ್ಮ ಶರಣರು ಅನ್ನೋ ಒಂದು ಕೋಟ್ ಮಾಡುವುದರ ಮುಖಾಂತರ ಅವರು ಬಸವಣ್ಣನವರು ಇಡೀ ವಿಶ್ವಕ್ಕೆ ಗುರುವಾಗ್ತಾರೆ, ಜಗಜ್ಯೋತಿ ಆಗ್ತಾರೆ, ಮಹಾ ಮಾನವತಾವಾದಿ ಆಗ್ತಾರೆ. ಬಸವಣ್ಣನವರು ನಮಗೆ 3 ಮಹತ್ವವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವುಗಳು ಒಂದು ಕಾಯಕ, ಇನ್ನೊಂದು ಇಷ್ಟಲಿಂಗ, ಇನ್ನೊಂದು ದಾಸೋಹ. ಯಾಕೆ ಇದನ್ನ ಕೊಟ್ಟರು ಅಂದ್ರೆ ನಮ್ಗೆ 3 ಅಂಶಗಳನ್ನ ಬಯಸ್ತೀವಿ. ಒಂದು, ನಮ್ಮ ತನು ಶುದ್ಧಿ ಆಗ್ಬೇಕು ಅಂತ. 2, ಮನಶುದ್ಧಿ ಆಗ್ಬೇಕು ಅಂತ. ಇನ್ನೊಂದು, ಭಾವಶುದ್ಧಿ ಆಗ್ಬೇಕು ಅಂತ. ನಮ್ಮ ತನು ಶುದ್ಧಿ ಆಗಬೇಕು ಅಂದ್ರೆ ಕಾಯಕವನ್ನ ಮಾಡಬೇಕು. ಯಾರು ಕೂಡ ಕೂತುಣ್ಣಬಾರದು. ಯಾವುದೇ ಕಾಯಕವನ್ನ ಮಾಡಿದಾಗ ನಮ್ಮ ತನು ಅಂದ್ರೆ ನಮ್ಮ ದೇಹ ಶುದ್ಧಿ ಆಗುತ್ತೆ. ಮನಸ್ಸು ಶುದ್ಧಿ ಆಗ್ಬೇಕು ಅಂದ್ರೆ ಇಷ್ಟಲಿಂಗವನ್ನ ನಾವು ಏನ್ ಮಾಡ್ಬೇಕು, ಶಿವಯೋಗವನ್ನ, ಇಷ್ಟಲಿಂಗ ಪೂಜೆಯನ್ನ ನಾವು ಮಾಡಬೇಕು. ಇನ್ನು ಭಾವನೆಗಳು ಶುದ್ಧಿ ಆಗಬೇಕು ಅಂದ್ರೆ ದಾಸೋಹವನ್ನ ಮಾಡಬೇಕು. ಇಂತಹ ಕಾಯಕ ಮತ್ತು ದಾಸೋಹವನ್ನ ನಮಗೆ ಕೊಡ್ತಾರೆ. ಇದಕ್ಕೆ ಒಂದ್ಸಲ ಹಿಂಗೆ ಒಂದು ಅನುಭವ ಮಂಟಪದ ರೀತಿ ಚರ್ಚೆ ನಡೀತಾ ಇರುತ್ತೆ. ಚರ್ಚೆ ನಡಿಬೇಕಾದ್ರೆ ಐದಕ್ಕಿ ಮಾರಯ್ಯ ಅನ್ನೋರು ಹೋಗಿ ಆ ಒಂದು ಅನುಭವವನ್ನ ಕೇಳ್ತಾ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಗ ಐದಕ್ಕಿ ಲಕ್ಕಮ್ಮ ಬರ್ತಾರೆ. ಬಂದಾಗ ಹೇಳ್ತಾರೆ, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ, ಭಾವ ಶುದ್ಧವಾಗಿ ಮಹಾ ಶರಣರ ತಿಪ್ಪೆಯ ತಪ್ಪಲ ಹಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ಅವರು ಅಕ್ಕಿಯನ್ನ ಆಯುವಂತ ಕಾಯಕ, ನೀನು ನಿಂತ್ಕೋಬೇಡಿ, ಇಲ್ಲಿ ಹೋಗಿ ಕಾಯಕವನ್ನ ಮಾಡ್ಕೊಂಡು ಬನ್ನಿ ಅಂತ ಎಚ್ಚರಿಸ್ತಾರೆ. ಅಂತಹ ಎಚ್ಚರಿಸುವಂತಹ ಸತಿಯರು ಇಂದು ಕೂಡ ಹೆಚ್ಚಾಗಬೇಕಾಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಬಂಧುಗಳೇ,
18ನೇ ಶತಮಾನದಲ್ಲಿ ಆಡಮ್ ಸ್ಮಿತ್ ಅರ್ಥಶಾಸ್ತ್ರವನ್ನ ಬರೀತಾರೆ. ಅರ್ಥಶಾಸ್ತ್ರ ಅಂದ್ರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ಸಂಪತ್ತನ್ನ ಅರಿಯುವ ಶಾಸ್ತ್ರ ಅಂತ, ಅಂದ್ರೆ ಸಂಪತ್ತನ್ನ ತಿಳಿದುಕೊಳ್ಳುವ ಶಾಸ್ತ್ರ ಅಂತ ಆಡಮ್ ಸ್ಮಿತ್ 18ನೇ ಶತಮಾನದಲ್ಲಿ ಹೇಳ್ತಾರೆ. 19ನೇ ಶತಮಾನದಲ್ಲಿ ಪ್ರೊಫೆಸರ್ ಮಾರ್ಷಲ್ ಅನ್ನೋರು ಬರ್ತಾರೆ. ಅವ್ರು ಹೇಳ್ತಾರೆ ಅರ್ಥಶಾಸ್ತ್ರ ಅಂದ್ರೆ ಕೇವಲ ಬರೀ ಸಂಪತ್ತನ್ನ ಹರಿಯುವುದಲ್ಲ, ಸಂಪತ್ತು ಕೇವಲ ಸಾಧನ, ಏನು ಸಂಪತ್ತನ್ನ ಗಳಿಸಿದ್ದೇವೆ ಅದು ಮಾನವ ಕೋಟಿಗೆ ಉಪಯೋಗ ಆಗಬೇಕು ಅಂತ ಹೇಳ್ತಾರೆ ಪ್ರೊಫೆಸರ್ ಮಾರ್ಷಲ್ ಅವರು. ಸಂಪತ್ತು ಕೇವಲ ಗಳಿಸಲು ಸಾಕಾಗಲ್ಲ, ಅದು ಮಾನವ ಕೋಟಿಗೆ ಉಪಯೋಗ ಆಗಬೇಕು ಅಂತ. ಎಷ್ಟನೇ ಶತಮಾನದಲ್ಲಿ? 19ನೇ ಶತಮಾನದಲ್ಲಿ. ಆದ್ರೆ 700 ವರ್ಷಗಳ ಹಿಂದೆ ಅಂದ್ರೆ 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವರು ದುಡಿದು ಉಂಡ್ರಿ, ದುಡಿದದ್ದರಲ್ಲಿ ಸಮಾಜಕ್ಕೆ ಒಂದಿಷ್ಟು ಕೊಡ್ರಿ ಅಂದ್ರು. ಅದನ್ನೇ ಕಾಯಕ ಮತ್ತು ದಾಸೋಹ ಅಂದ್ರು. ಇದಕ್ಕೆ ಚಪ್ಪಾಳೆ ತಟ್ಟಲೇಬೇಕಲ್ಲ ನೀವು. ಆಡಮ್ ಸ್ಮಿತ್ಗೆ, ಪ್ರೊಫೆಸರ್ ಮಾರ್ಷಲ್ಗೆ ತರ್ತೀರಿ, ಯಾಕಂದ್ರೆ ಇವರು 18ನೇ 19ನೇ ಶತಮಾನದಲ್ಲಿ. ಆದ್ರೆ ನಮ್ಮ ಬಸವಣ್ಣವರು ಯಾವ ಶತಮಾನದಲ್ಲಿ? 12ನೇ ಶತಮಾನದಲ್ಲಿ ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಹಂಚಿರಿ. ಅದೇ ದುಡಿದು ಉಂಡ್ರಿ ಅನ್ನೋದು ಕಾಯಕ, ಸಮಾಜಕ್ಕೆ ಹಂಚಿರಿ ಅನ್ನೋದು ದಾಸೋಹ. ಇದನ್ನ ಮಾಡಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನನಗೆ ನಮ್ಮ ಮೈಸೂರಿನ ಒಬ್ರು ಗುರುಮಲ್ಲೇಶ್ವರರ ಒಂದು ನಿದರ್ಶನ ನನಗೆ ನೆನಪಾಗುತ್ತೆ. ಯಾಕಂದ್ರೆ ಅದನ್ನ ನಮ್ಮ ಯುವಕರಿಗೆ ನನಗೆ ಒಂದ್ ಸ್ವಲ್ಪ ಮಾತಾಡಕ್ಕೆ ಕೊಟ್ಟಿರೋದ್ರಿಂದ ಯುವಕರ ಕಣ್ತರಿಸುವ ಕೆಲಸ ಆಗ್ಬೇಕು. ಶ್ರೀ ಗುರುಮಲ್ಲೇಶ್ವರರು ಶಿವಮೊಗ್ಗ ಜಿಲ್ಲೆಯ ಸಬಲಂಗ ಅಂತ ಇದೆ, ಅಲ್ಲಿ ಜನನವಾಗಿ ಮೈಸೂರಿಗೆ ಬಂದು ಧರ್ಮ ಪ್ರಸಾರವನ್ನ ಮಾಡಿ ನಂತರ ಮೈಸೂರಿನ ಹತ್ತಿರ ನಂಜನಗೂಡು ಅಂತ ಇದೆ, ನಂಜನಗೂಡು ತಾಲೂಕಿನಲ್ಲಿ ದೇವನೂರು ಅಂತ ಇದೆ, ದೇವನೂರಿನಲ್ಲಿ ಹೋಗಿ ಐಕ್ಯರಾಗ್ತಾರೆ. ಹಾಗೆ ಏನ್ ಮಾಡ್ತಾರೆ, ನಮ್ಮ ಮೈಸೂರಿನ ಮಹಾರಾಜರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರು ಗುರುಮಲ್ಲೇಶ್ವರರನ್ನ ಪೂಜೆಗೆ ಕರೆಸ್ತಾರೆ, ಪಾದ ಪೂಜೆಗೆ. ದೇವನೂರಿಂದ ಕರೆಸಿದಾಗ ಅವ್ರಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾಗ ಕೊನೆಯಲ್ಲಿ ಏನ್ ಮಾಡಬೇಕು? ಕಾಣಿಕೆಯನ್ನ ಕೊಡಬೇಕು. ಕಾಣಿಕೆಯನ್ನ ಏನು, ಒಂದು ತಟ್ಟೆಯನ್ನ ತೆಗೆದುಕೊಂಡು, ಬೆಳ್ಳಿ ತಟ್ಟೆಯಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಇವೆಲ್ಲವನ್ನ ತುಂಬಿ ಗುರುಮಲ್ಲೇಶ್ವರಿಗೆ ಕೊಡಲಿಕ್ಕೆ ಹೋಗ್ತಾರೆ. ಕೊಡಲಿಕ್ಕೆ ಹೋದಾಗ ಇದು ಯಾರದಪ್ಪ, ನೀವು ಕೊಡ್ತಾ ಇರೋದು ಯಾರು? ಪ್ರಜೆಗಳು ದುಡಿದಿದ್ದಾರೆ, ಪ್ರಜೆಗಳು ದುಡಿದಿರೋದ್ರಿಂದ ನೀನು ಈ ಒಂದು ಹಣವನ್ನ ಪ್ರಜೆಗಳ ಶ್ರೇಯಸ್ಸಿಗೋಸ್ಕರ, ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಬಳಸಬೇಕು, ಇದಕ್ಕೆ ಕಾಣಿಕೆ ಕೊಡೋ ಅರ್ಹತೆ ನಿನಗಿಲ್ಲ ಕಣಪ್ಪ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ, ಅದು ನೀನು ದುಡಿದಿದ್ರೆ ಮಾತ್ರ ನನಗೆ ಕೊಡು, ಇದು ಬೇಡ ಅಂತ ತಿರಸ್ಕರಿಸಿ ಹೋಗ್ಬಿಡ್ತಾರೆ ಗುರುಮಲ್ಲೇಶ್ವರರು. ಪೂಜೆ ಮುಗಿತೆ ಹೊರಟೋಗ್ತಾರೆ. ಆದ್ರೆ ಮಹಾರಾಜರಿಗೆ ಅವರಿಗೆ ನಾನು ಏನು ಕೊಡ್ಲಿಲ್ವಲ್ಲ ಅಂತ ಒಂದು ಮನಸ್ಸಿನಲ್ಲಿ ನೋವು ಉಳ್ಕೊಬಿಡುತ್ತೆ. ಉಳಿದುಕೊಂಡಾಗ ಆ ದಿನ ರಾತ್ರಿ ಒಬ್ಬ ಕಳ್ಳ ವೇಷವನ್ನ ಹಾಕೊಂಡು ಓಡಾಡೋದನ್ನ ನೋಡ್ತಾರೆ. ನಾನು ಕೂಡ ಒಂದು ವೇಷವನ್ನ ಹಾಕೊಂಡು ನಾನು ಕಾಯಕವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬೆಳಿಗ್ಗೆ ಆಗುತ್ತೆ, ಒಂದು ಹರಿದೋಗಿರುವಂತಹ ಬಟ್ಟೆ, ಮಸಿಯನ್ನ ಬೆಳ್ಕೋತಾರೆ, ಮುಖ ಎಲ್ಲ ಬೆಳೆದುಕೊಂಡು ಎಲ್ಲಾ ಕಡೆ ಹುಡುಕ್ತಾರೆ. ಒಂದು ಕಾಯಕಕ್ಕೆ ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಒಂದು ಕಡೆ ಕುಲುಮೆ ಮಾಡುವಂಥದ್ದು, ಈ ಕಬ್ಬಿಣ ತಟ್ಟೋದಿರ್ತಾರಲ್ಲ, ಆ ಕುಲುಮೆ ಕೆಲಸದವನ ಹತ್ರ ಹೋಗ್ತಾರೆ. ಅಪ್ಪ ನನಗೊಂದು ಕೆಲಸ ಕೊಡು, ನೋಡಿದ್ರೆ ನೀನು ಒಂದ್ ರೀತಿ ದಡೂತಿ ರೀತಿ ಕಾಣ್ತಾ ಇದೀಯಾ, ನೀನೇನ್ ಕೆಲಸ ಮಾಡಕ್ಕಾಗತ್ತೆ ಅಂದಾಗ, ಏನಾದ್ರೂ ನನಗೆ ಒಂದು ಕೆಲಸವನ್ನ ಕೊಡು, ನಾನು ಮಾಡ್ತೇನೆ ಅಂದಾಗ ಆಗ ಆ ಸುತ್ತಿಗೆಯಿಂದ ಆ ಕಬ್ಬಿಣವನ್ನ ತಟ್ಟುವಂತಹ ಕೆಲಸವನ್ನ ಕೊಡ್ತಾರೆ. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಡೆಯಕ್ಕೆ ಹೋಗ್ತಾರೆ. ಎಲ್ಲಾಗುತ್ತೆ, ರಾಜ ಕೈಗಳು ಹೇಗಿರುತ್ತೆ ಗೊತ್ತಲ್ಲ, ತುಂಬಾ ನೈಸ್ ಆಗಿರುತ್ತೆ. ಆ ಹೊರಟು ಆ ಸುತ್ತಿಗೆನ ಹಿಡ್ಕೊಂಡು ಹೊಡಿಬೇಕು ಅಂದ್ರೆ ಅದ್ರ ಕಷ್ಟ, ಅದು ಅನುಭವಿಸಿದವ್ರಿಗೆ ಗೊತ್ತು. ಹೊಡಿತಾ ಇದ್ದಾರೆ. ಅವನು ಯಾರು, ಕುಲುಮೆಯವನು ಬಡಿನಂದ್ ರಾಜ ಅಂತ ಹೇಳ್ತಾ ಇದ್ದಾನೆ. ನೋಡು, ಈಗಲೂ ಕೂಡ ನನ್ನ ರಾಜ ಅಂತ ಇದೆಯಲ್ಲ ಅಂತ ಮನಸ್ಸಿನಲ್ಲೇ ಸಂತೋಷವನ್ನ ಪಡ್ತಾ ಇರ್ತಾರೆ. ಕೊನೆಗೆ ಬೊಬ್ಬೆ ಬರುತ್ತೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಾಯಕವನ್ನ ಮಾಡಿದಾಗ 4 ಆಣೆಯನ್ನ ಕೊಡ್ತಾರೆ. ಆ 4 ಆಣೆಯನ್ನ ಒಂದು ಬಟ್ಟೆಯನ್ನ ತಗೊಂಡು ಸುತ್ತಿಕೊಂಡು ಬಂದು ನಂತರ ಅರಮನೆಯಲ್ಲಿ ಇಟ್ಕೊಂಡು ನಂತರ ಗುರುಮಲ್ಲೇಶ್ವರನ ಕರೀತಾರೆ. ಗುರುಮಲ್ಲೇಶ್ವರನ್ನ ಕರೆಯಿಸಿ ಅವರಿಗೆ ಮತ್ತೆ ಪಾದಪೂಜೆಯನ್ನ ಮಾಡಿ 4 ಆಣೆಯನ್ನ ಕೊಡ್ತಾರೆ. ಕೊಟ್ಟಾಗ ಗುರುಮಲ್ಲೇಶ್ವರರು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ತಾರೆ. ಇಂತಹ ಒಂದು ಕಾಯಕ ಬೇಕು. ಅಂದ್ರೆ ನಾವು ಯಾರಿಗೆ ಆಗ್ಲಿ ದಾಸೋಹ ಮಾಡಬೇಕು ಅಂದ್ರೆ ಏನಾಗಿರ್ಬೇಕು ಅಂದ್ರೆ ನಮ್ಮ ದುಡಿಮೆಯಲ್ಲಿ ಕೊಟ್ಟಾಗ ಅದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಯಾಕೆ ನದಿಯ ನೀರು ಸಿಹಿಯಾಗಿರುತ್ತೆ? ನದಿಗಳು ಹರಿತಾ ಇದೆ, ನದಿಯ ನೀರು ಸಿಹಿಯಾಗಿರುತ್ತೆ, ಅದು ಸಮುದ್ರದ ನೀರು
ಉಪ್ಪಾಗಿರುತ್ತೆ. ಯಾಕೆ ಅಂದ್ರೆ ನದಿ ಹರಿತಾ ಹರಿತಾ ಬೇರೆಯವ್ರಿಗೆ ಹಂಚ್ತಾ ಹೋಗುತ್ತೆ, ಅದಕ್ಕೆ ಸಿಹಿ ಆಗಿರುತ್ತೆ. ಆದ್ರೆ ಸಮುದ್ರ ಏನ್ ಮಾಡುತ್ತೆ, ಕೂಡಿಟ್ಕೊಳ್ಳುತ್ತೆ, ಅದಕ್ಕೆ ಏನಾಗಿರುತ್ತೆ, ಉಪ್ಪಾಗಿರುತ್ತೆ ಅಂತ. ನಾವು ನದಿಯ ನೀರಾಗೋಣ, ಸಮುದ್ರ ಆಗೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜಪಾನ್ ಭಾಷೆಯ ಪುಸ್ತಕವೊಂದರೊಳಗೆ ಒಂದು ಮಾತಿದೆ. ಅದೇನಂದ್ರೆ, ಮನುಷ್ಯ ಆರೋಗ್ಯವಾಗಿ ಮತ್ತು ಸುದೀರ್ಘವಾಗಿ ಹೇಗೆ ಬದುಕಬೇಕು ಅಂತ ಆ ಪುಸ್ತಕದೊಳಗೆ ಒಂದು ಘಟನೆ ಬರ್ತದೆ. ಒಬ್ಬ ಲೇಖಕ ಅದರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಏನು ಪ್ರಾರ್ಥನೆಯನ್ನ ಮಾಡ್ತಾನೆ ಅಂದ್ರೆ, ದೇವರೇ, ಈ ಜಗತ್ತಿನಲ್ಲಿ ಯಾವುದು ಬದಲಾವಣೆ ಮಾಡೋದಿಕ್ಕೆ ಆಗೋದಿಲ್ಲ, ಅದನ್ನ ಬದಲಾವಣೆ ಮಾಡಲು ಆಗದು ಎಂದು ಒಪ್ಪಿಕೊಳ್ಳುವಂತಹ ಸ್ವಚ್ಛ ಮನಸ್ಸನ್ನ ಕೊಡು. ಯಾವುದನ್ನ ಬದಲಾವಣೆ ಮಾಡಕ್ ಆಗೋದಿಲ್ಲ, ಅದನ್ನ ಆಗಲ್ಲ ಅನ್ನೋ ಒಂದು ಅಂಶವನ್ನ ಒಪ್ಪಿಕೊಳ್ಳುವಂತಹ ಸ್ವಚ್ಛ ಮನಸ್ಸನ್ನ ಕೊಡು. ಯಾವುದನ್ನು ಬದಲಾವಣೆ ಮಾಡಲು ಸಾಧ್ಯ ಅದನ್ನ ಮಾಡುವ ಸಾಮರ್ಥ್ಯ ಕೊಡು ಅಂತ ಹೇಳ್ತಾರೆ. ನಿಜ ಅಲ್ಲ? ನಮ್ಗೆ ಯಾವ್ದು ಸಾಧ್ಯ ಆಗುತ್ತೆ ಅದನ್ನ ಸಾಮರ್ಥ್ಯವನ್ನ ಕೊಡುವಂತಹ ಪರಮಾತ್ಮನಲ್ಲಿ, ಆ ಪರಶಿವನಲ್ಲಿ ಬೇಡ್ಕೊಳ್ಬೇಕು. ಆದ್ರೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅದನ್ನ ಒಪ್ಪಿಕೊಳ್ಳುವಂತಹ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತಾ, ನಾವು ಕಾಲೇಜಿನಲ್ಲಿ ಓದಬೇಕಾದ್ರೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ತು. ಈ ಕಡೆ 1 2 3 4 5, ಆ ಕಡೆ ABCDEF ಇತ್ತು. ಹೇಗೆ ಈ ಕಡೆ ಏನಿತ್ತು 5ನೇದು ಕುತ್ರ, 2ನೇದಕ್ಕೆ 4ನೇದು ಕುತ್ರ ಅಂತ ಇತ್ತು ಅಲ್ಲ. ಇದೆಲ್ಲ ಸುಮ್ಮನೆ ಕೊಡಲ್ಲ, ಇದು ಜೀವನಕ್ಕೂ ಅನ್ವಯ. ಅಲ್ಲಿ ಸರಿಯಾಗಿ ಹೊಂದಿಸಿದರೆ ಪದಕ್ಕೆ ಅರ್ಥ ಬರುತ್ತೆ, ಹಾಗೆ ಇಲ್ಲಿ ನಾವು ಹೊಂದಿಕೊಂಡು ಬಾಳಿದರೆ ಜೀವನಕ್ಕೆ ಅರ್ಥ ಬರುತ್ತೆ. ಅದಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಯಾವುದೇ ನಾವು ಅಧ್ಯಯನ ಮಾಡಿದ್ದನ್ನ ಕೇವಲ ಜ್ಞಾನದ ದೃಷ್ಟಿಯಿಂದ ಓದಿ ಅದನ್ನ ಅನ್ವಯ ಮಾಡ್ತಾ ಇಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯೆಯ ನರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಮ್ಮ ಸಿದ್ದರಾಮೇಶ್ವರಿ ಹೇಳ್ತಾರೆ. ಎಂತ ಅದ್ಭುತವಾದ ವಚನ. ವಚಿಸಿ ಅನುಭವಿಯಾಗದ ಪಿಶಾಚಿಯ. ನಾನು ಹೇಳ್ತಾ ಇದ್ದೀನಿ, ಅದನ್ನ ನಾನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ಪಿಶಾಚಿ. ವಚಿಸಿ ಅನುಭವಿಯಾದವ, ನಾನು ಏನ್ ಹೇಳಿದೆ ಅದನ್ನ ಅನುಭವವನ್ನ ಮಾಡಿದ್ರೆ ಆಗ ಅವರು ಪಂಡಿತರಾಗುತ್ತಾರೆ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ. ಯಾರು ಅಭ್ಯಾಸ ಮತ್ತು ಬಳಕೆ ಮಾಡ್ತಾರೆ ಆಗ ವಿದ್ಯೆ ಏನಾಗುತ್ತೆ, ಕೈವಶ ಆಗುತ್ತೆ. ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯೆಯ ನರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತನೂಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಯಾವುದನ್ನೇ ಆಗ್ಲಿ ಸತತ ಪ್ರಯತ್ನ ಮಾಡು, ಸತತ ಅಭ್ಯಾಸ ಮಾಡು. ಅಭ್ಯಾಸ ಮತ್ತು ಬಳಕೆ ಮಾಡಿದಾಗ ಯಾವುದೇ ವಿದ್ಯೆ ಕೂಡ ಕರಗತ ಆಗುತ್ತೆ, ಅವರು ಉನ್ನತ ಸಾಧನೆಗೆ ಹೋಗ್ತಾರೆ ಅಂತ ಹೇಳ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ವಚನಗಳು ಬಳಕೆ ಆಗುತ್ತೆ ಅಂದಾಗ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ವೀರಪ್ಪನಿಂದ ಅಪಹರಣ ಆಗುತ್ತೆ. ಆ ಸಂದರ್ಭ ನಿಮಗೆ ಗೊತ್ತಿರ್ಬೋದು. ಆ ಸಂದರ್ಭದಲ್ಲಿ ನಕ್ಕಿರನ್ ಪತ್ರಿಕೆಯ ಸಂಪಾದಕ ಗೋಪಾಲ್ ಸಂದರ್ಶನದಲ್ಲಿ ಡಾಕ್ಟರ್ ರಾಜ ಹತ್ರ ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಭಯ ಇಲ್ಲ. ನಾನು ಒಬ್ಬ ಕಟುಕನ ಹತ್ರ ಇದ್ದೀನಿ, ಕಾಡುಗಳ್ಳನ ಹತ್ರ ಇದ್ದೀನಿ ಅಂತ ಭಯನೇ ಇಲ್ಲ. ಆ ಸಂದರ್ಭದಲ್ಲಿ ಆ ನಕ್ಕಿರನ್ ಪತ್ರಿಕೆ ಸಂಪಾದಕ ಗೋಪಾಲ್ ಅನ್ನೋರ ಹತ್ರ ಮಾತಾಡ್ತಾರೆ. ಯಾಕೆ ಇಷ್ಟೆಲ್ಲ ಇವನು ಎಲ್ಲರಿಗೆ ನೋವನ್ನ ಕೊಟ್ಟು ಎಲ್ಲರನ್ನ ಸಾಯಿಸಿ ಕೊಲೆ ಮಾಡಿ ಈ ಸಂಪಾದನೆಯನ್ನ ಮಾಡ್ತಾನಲ್ಲ, ಇದನ್ನ ಮಾಡುವಾಗ ನನಗೆ ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ ಅಂತ ಬಹುಶಃ ಇದು ವೈರಲ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ನಕ್ಕೀರನ್ನ ಸಂಭಾಷಣೆಯ ಒಂದು ತುಣುಕನ್ನ ನೀವು ಕ್ರೋಮ್ ಅಲ್ಲಿ ನೋಡಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅದು ಬರುತ್ತೆ. ಆಗ ಅವರು ಬಸವಣ್ಣವರು ಆ ಒಂದು ವಚನವನ್ನ ಕೋಟ್ ಮಾಡ್ತಾರೆ. ಆ ಪತ್ರಿಕೆ ಸಂಪಾದಕನ ಅವ್ರು ಹೇಳ್ತಾರೆ, 100 ನೋಡಿ 100 ಕೇಳಿದರೆ ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಎಂತ ಅದ್ಭುತವಾದ ವಚನ. ಅದಕ್ಕೆ 100 ನೋಡಿ 100 ಕೇಳಿದರೇನು, ನಾನು ಆಸೆ ಬಿಡ್ತೀನಿ ಅಂತ ಓದ್ತಾ ಇದ್ದೀನಿ, ಅದನ್ನ ಅನುಭವಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಪ್ರಯೋಜನ? ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದವರ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನವನ್ನ ಹೇಳಿದಾಗ ಅದನ್ನ ಅವರು ತಮಿಳಿಗೆ ಅನುವಾದವನ್ನು ಕೂಡ ಮಾಡ್ತಾರೆ. ಅವನಿಗೆ ಮಾಡಿ ಆ ಒಂದು ವೀರಪ್ಪನಿಗೂ ಕೂಡ ಅದನ್ನ ಅನುವಾದ ಮಾಡಿ, ಆಗ ರಾಜ್ಕುಮಾರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇನೆ ಅಂದ್ರೆ ರಾಜ್ಕುಮಾರ್ ಒಂದು ಸ್ವಲ್ಪನೂ ಕೂಡ ನೋವನ್ನ ಕೊಡೋದಿಲ್ಲ. ಅಂದ್ರೆ ಈ ವಚನವನ್ನ ಉದಾಹರಿಸಿದ ಮೇಲೆ ನಂತರ ರಾಜ್ಕುಮಾರ್ ಕೂಡ ಬಿಡುಗಡೆ ಆಗ್ತಾರೆ. ವಚನಕ್ಕಿರುವ ಶಕ್ತಿ ಅಂತಹದ್ದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳು. ಮತ್ತೆ ಕೆಲವರು ಕವಿಗಳಾಗ್ಬೋದು, ಮತ್ತೆ ದೊಡ್ಡ ದೊಡ್ಡ ಚಿಂತಕರಾಗ್ಬೋದು, ಏನ್ ಮಾಡ್ತಾರೆ, ಕೆಲವು ವಿಷಯಗಳನ್ನ
ಮಾತಾಡಿ ದೊಡ್ಡವರಾಗ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಕೆಲವರು ಹೊರಟೋಗ್ಬಿಡ್ತಾರೆ. ಈಗ ಮೊನ್ನೆ ತಾನೇ ವೀಣಾ ಬನ್ನಂಜಿಯವರು ಅನುಭವ ಮಂಟಪದ ಬಗ್ಗೆ ಮಾತನಾಡಿದ್ರು, ಕೇಳಿರ್ಬೋದು, ಸುಮ್ಮನೆ ವೈರಲ್ ಆಗಿತ್ತು. ಅದು ಅನುಭವ ಮಂಟಪನೇ ಇರಲಿಲ್ಲ. ಆದ್ರೆ ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅವರು ನಗೆಪಾಟಲಿಗೆ ಈಡಾಗುತ್ತಾರೆ. ಯಾಕಂದ್ರೆ ಅದು ಅನುಭವ ಮಂಟಪ, ನನ್ನ ಒಂದು ನುಡಿ. ಏನಾಗಬೇಕು ಅಂದ್ರೆ ಇಲ್ಲಿರುವಂತಹ ಅವರ ಹೃದಯವನ್ನ ಅರಳಿಸಬೇಕು ಹೊರತು ಅವರ ಹೃದಯವನ್ನ ಕೆರಳಿಸಬಾರದು. ಅದಕ್ಕೆ ನಮ್ಮ ಆ ಕಾಲದಲ್ಲಿ ಇಂಥವ್ರು ಈಗಲ್ಲ. ವೀಣಾ ಬನ್ನಂಜಿ ಅಂತವರು 21ನೇ ಶತಮಾನದಲ್ಲ 12ನೇ ಶತಮಾನದಲ್ಲಿ ಇದ್ರು. ಅದಕ್ಕೆ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಒಂದು ವಚನವನ್ನ ಹೇಳ್ತಾರೆ, ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು, ವಿದ್ಯಾ ಸಾಧಕರೆಲ್ಲ ಬುದ್ಧಿಗೆಟ್ಟರು, ತತ್ವ ಸಾಧಕರೆಲ್ಲ ಭಕ್ತಿಹೀನರಾದರು, ಲಿಂಗ ಸಾಧಕರೆಲ್ಲ ಭೂಭಾರಕರಾದರು, ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಅಂತ ಹೇಳ್ತಾರೆ. ಅಂದ್ರೆ ಆಗಿನ ಕಾಲದಲ್ಲೂ ಕೂಡ ಇದ್ರು ಇಂಥವ್ರನ್ನ. ಇದನ್ನ ನೋಡಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅವರು ವಚನವನ್ನ ಉದ್ಗಾರವನ್ನ ಮಾಡುತ್ತಾರೆ. ಆದುದರಿಂದ ಯಾವುದು ಇದೆ ಅದನ್ನ ಒಪ್ಪಿಕೊಂಡು ಹೋಗುವಂತಹ ಸಂಸ್ಕೃತಿ ನಮ್ಮದಾಗಬೇಕು, ಯಾರಿಗೂ ಕೂಡ ನೋವನ್ನು ಕೊಡುವಂತದ್ದು ಆಗಬಾರದು ಅಂತ ಹೇಳ್ತಾ ಅಂತಹ ಅನುಭವ ಮಂಟಪ ನಮ್ಮ ಬಸವ ಕಲ್ಯಾಣದಲ್ಲಿ ತಲೆ ಎತ್ತಾ ಇದೆ. ಇನ್ನ 1 ವರ್ಷದಲ್ಲಿ ಆ ಅನುಭವ ಮಂಟಪ ಕೂಡ ಆಗ್ತಾ ಇದೆ. ದಯಮಾಡಿ ಯಾರು ಬಸವ ಕಲ್ಯಾಣ ನೋಡಿಲ್ಲ, ವರ್ಷಕ್ಕೆ 1 ಸಲ ನೀವು ಟೂರ್ ಹಡಿತೀರಾ. ಅದು ಮಹಿಳೆಯರಿಗೆ ಈಗ ಉಚಿತ ಇದೆ ಅಲ್ಲ, ಯೋಜನೆ ಇದೆಯಲ್ಲ ನಮ್ಮ ಸರ್ಕಾರದ್ದು. ಆ ಯೋಜನೆಯ ಮುಖಾಂತರ ಉಚಿತವಾಗಿ ಬಸ್ಸಲ್ಲಿ ಹೋಗಿ ಬಸವ ಕಲ್ಯಾಣವನ್ನು ನೋಡಿ ಬರ್ಬೋದು. 770 ಅಮರ ಗಣಗಳ ದ್ಯೋತಕವಾಗಿ 770 ಕಂಬಗಳನ್ನ ಮಾಡಿದ್ದಾರೆ. 770 ಅಮರ ಗಣಗಳ ಹೆಸರು ಮತ್ತೆ ಯಾರು ವಚನಕಾರರು ಇದ್ರು ಆ ವಚನಕಾರರ ಹೆಸರು ಮತ್ತು ಅವರ ಒಂದೊಂದು ವಚನವನ್ನ ಅಲ್ಲಿ ಕೆತ್ತನೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ತಾನೇ ಹೋಗಿ ಅದನ್ನ ನಾವು ನೋಡಿ ಬಂದು ಇನ್ನೇನು 6 ರಿಂದ 8 ತಿಂಗಳು ಆ ಕಾರ್ಯ ಪೂರ್ಣ ಆಗುತ್ತೆ. ದಯಮಾಡಿ ಜೀವನದಲ್ಲಿ ಒಮ್ಮೆ ಆದ್ರೂ ನೀವು ಬಸವ ಕಲ್ಯಾಣಕ್ಕೆ ಹೋಗಿ. ಯಾಕಂದ್ರೆ ಬಸವ ಕಲ್ಯಾಣಕ್ಕೆ ನಮ್ಮ ಜವರೇಗೌಡರು ಹೊರಟೋಗ್ತಾರೆ. ಹೋಗಿ ಬಸವಣ್ಣನವರ ಮಹಾಮನೆಯನ್ನ ನೋಡಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿಬಿಡ್ತಾರೆ. ಆ ನಮಸ್ಕಾರವನ್ನ ಮಾಡಾಗ ಪಕ್ಕದಲ್ಲಿರೋರು ಜವರೇಗೌಡರು ಏನ್ ಮಾಡ್ತಿದ್ರೆ ಅಂದಾಗ ಅವ್ರು ಹೇಳ್ತಾರೆ, ಜವರೇಗೌಡರು ಇದು ಶರಣರು ತಿರುಗಾಡಿದಂತಹ ಸ್ಥಳ ಕಣಪ್ಪ. ಆ ಒಂದು ಧೂಳಿನ ಕಣಗಳಲ್ಲಿ ಶರಣರ ಶಕ್ತಿ ಇದೆ. ಆ ಕಣಗಳು ನನ್ನ ಮೈಗೆ ಅಂಟಿದಾಗ ನನ್ನ ಮನಸ್ಸು ಸ್ವಚ್ಛವಾಗುತ್ತೆ, ಸ್ವಚ್ಛಂದವಾಗಿ ನಾನು ವಿಹರಿಸ್ತೀನಿ ಅಂತ ಹೇಳಿದ್ರಂತೆ. ಅಂತಹ ಒಂದು ಜವರೇಗೌಡರು ಹೇಳಿದಂತಹ ಮಾತು ನಮ್ಮದಾಗಬೇಕು. ನಾವು ಪ್ರತಿ ವರ್ಷ ಬಸವ ಕಲ್ಯಾಣ, ಕೂಡಲ ಸಂಗಮ ಮತ್ತೆ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಉಡುತಡಿ ತುಂಬಾ ಅದ್ಭುತವಾದಂತಹ ಪ್ರತಿಮೆಯನ್ನ ಅಲ್ಲಿ ಮಾಡಿದ್ದಾರೆ. ಆ ಪ್ರತಿಮೆಯನ್ನ ನೋಡಿ ಶರಣರ ಜನ್ಮಸ್ಥಳ ಆಗ್ಬೋದು, ಕಾರ್ಯಕ್ಷೇತ್ರ ಆಗ್ಬೋದು, ಐಕ್ಯ ಸ್ಥಳಗಳನ್ನ ನೋಡುವುದರ ಮುಖಾಂತರ ಅದನ್ನ ವಿಶ್ವಕ್ಕೆ ಪರಿಚಯ ಮಾಡಬೇಕು ನಮ್ಮ ಯುವಕರು. ಅಂತಹ ಯುವಕರು ಈ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇನ್ನು ನನ್ನ ಸಮಯ ಆಗ್ತಾ ಇದೆ. ಒಂದೇ ಒಂದು ನಿದರ್ಶನವನ್ನ ಹೇಳಿ ನನ್ನ ಈ 1-2 ನುಡಿಗೆ ವಿರಾಮವನ್ನ ಹೇಳೋದಿಕ್ಕೆ ಇಷ್ಟಪಡ್ತೇನೆ. ಅಲೆಕ್ಸಾಂಡರ್ ಕೇಳಿದಿರ, ಇಡೀ ವಿಶ್ವವನ್ನೇ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಯುದ್ಧವನ್ನ ಮಾಡೋದಿಕ್ಕೆ ಹೋಗ್ತಾನೆ ಅಲೆಕ್ಸಾಂಡರ್. ಅವನ ಗುರು ಅರಿಸ್ಟಾಟಲ್ನ ಗುರು ಪ್ಲೇಟೋವಿನ ಗುರು ಸಾಕ್ರೆಟಿಸ್. ಆ ಸಾಕ್ರೆಟಿಸ್ ಒಂದ್ಸಲ ತನ್ನ ಮನೆಯ ಉದ್ಯಾನವನದಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಒಬ್ಬ ಅವನ ಸ್ನೇಹಿತ ಓಡಿ ಬರ್ತಾ ಇರೋದನ್ನು ಗೊತ್ತಾಗುತ್ತೆ ಸಾಕ್ರೆಟಿಸ್ಗೆ, ಇವನು ಏನೋ ಹೇಳೋದಿಕ್ಕೆ ಬರ್ತಾ ಇದ್ದಾನೆ ಅಂತ. ಆಗ ಬರ್ತಾನೆ ಬಿಟ್ಕೊಂಡು ಸಾಕ್ರೆಟಿಸ್ ಅಂತ. ಆಯ್ತು ನಿಂತ್ಕೊಪ್ಪ, ಸಮಾಧಾನ ಏನು, ನಿನ್ನ ಶಿಷ್ಯ ಏನ್ ಮಾಡಿದ್ದಾನೆ ಗೊತ್ತಾ, ಆಯ್ತು ಪರವಾಗಿಲ್ಲ ಹೇಳುವೆ ಅಂತ ಸಮಾಧಾನ. ಆಗ ಸಾಕ್ರೆಟಿಸ್ ಗೊತ್ತಾಗುತ್ತೆ, ಏನೋ ನನ್ನ ಶಿಷ್ಯನ ಬಗ್ಗೆ ಇವನು ದೂರನ್ನ ಕೊಡೋದಿಕ್ಕೆ ಬಂದಿದ್ದಾನೆ. ನೋಡಪ್ಪ, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾನು ನಿನಗೆ 3 ಪ್ರಶ್ನೆಯನ್ನ ಕೇಳ್ತೇನೆ. ಆ 3 ಪ್ರಶ್ನೆಗೆ ಉತ್ತರವನ್ನ ಹೇಳಿ ತದನಂತರ ನನ್ನ ಶಿಷ್ಯನ ಬಗ್ಗೆ ಹೇಳು. ಮೊದಲನೇ ಪ್ರಶ್ನೆ, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರ ಸತ್ಯವೇ? ಇಲ್ಲ ಸಾಕ್ರೆಟಿಸ್, ಅದನ್ನ ಯಾರು ಹೇಳಿದ್ರು ಅದನ್ನ ನಾನು ಕೇಳ್ಕೊಂಡು ಬಂದು ಹೇಳ್ತಾ ಇದ್ದೀನಿ, ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಎರಡನೆಯದು, ಪರವಾಗಿಲ್ಲ ಒಂದನೇದಾಗಿ, ಎರಡನೆಯದು, ನೀನು ನನ್ನ ಶಿಷ್ಯನ ಬಗ್ಗೆ ಒಳ್ಳೆಯ ವಿಚಾರವನ್ನ ಹೇಳೋದಿಕ್ಕೆ ಬಂದಿದೀಯಾ ಅಂದಾಗ, ಇಲ್ಲ ನಿನ್ನ ಶಿಷ್ಯನ ಬಗ್ಗೆ ಒಳ್ಳೆಯ ವಿಚಾರ ಅಂತ ಹೇಳೋದಿಕ್ಕೆ ಬಂದಿಲ್ಲ, ಕೆಟ್ಟ ವಿಚಾರವನ್ನ ಹೇಳೋದಿಕ್ಕೆ ಬಂದಿದ್ದೆ. ಅಂದ್ರೆ ನೀನು ನನ್ನ ಶಿಷ್ಯನ ಬಗ್ಗೆ ಕೇಳಿರುವಂತಹ ವಿಷಯ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಅವನ ಬಗ್ಗೆ ಕೆಟ್ಟದನ್ನ ಹೇಳೋದಿಕ್ಕೆ ಬಂದಿದ್ಯಾ. ಹೋಗಿ 2 ಪ್ರಶ್ನೆ ಬೇಡ, 3ನೇ ಪ್ರಶ್ನೆ,
ಅದಕ್ಕೆ ನೀವು ಸರಿಯಾಗಿ ಉತ್ತರ ಹೇಳಿದ್ರೆ ನೀವು ಹೇಳ್ಬೋದು. ನೀನು ನನಗೆ ಹೇಳುವ ವಿಷಯದಿಂದ ನನಗಾಗಲಿ ಅಥವಾ ನಿನಗಾಗಲಿ ಅಥವಾ ಸಮಾಜಕ್ಕಾಗಲಿ ಏನಾದ್ರೂ ಉಪಯೋಗ ಇದೆಯಾ ಅಂದಾಗ ಯಾರಿಗೂ ಉಪಯೋಗ ಇಲ್ಲ. ಹಾಗಾದ್ರೆ ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಹಂಗೆ ಅನೇಕರು ವಿಷಯವಾಗುವಂತಹ ವಿಷಯವನ್ನ ವಿಷವಾಗುವ ರೀತಿಯಲ್ಲಿ ನಮಗೆ ಬಂಧುಗಳ ಮತ್ತು ಸ್ನೇಹಿತರ ಒಂದು ಕಿವಿಯನ್ನ ಊದಿ ಸಂಬಂಧಗಳನ್ನ ಏನ್ ಮಾಡ್ತಾ ಇದ್ದಾರೆ, ವಿಘಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಯಾರೇ ಬಂದು ಯಾರ ಬಗ್ಗೆ ಆದ್ರೂ ನಮ್ಗೆ ಕಿವಿಯಲ್ಲಿ ಹೇಳಿದ್ರೆ ಈ 3 ಪ್ರಶ್ನೆ: ಈ ವಿಷಯ ಸತ್ಯವೇ, ಈ ವಿಷಯ ಸತ್ಯವೇ, ಈ ವಿಚಾರ ಒಳ್ಳೆಯ ವಿಚಾರವೇ, ಮತ್ತು ಇದು ಹೇಳೋದ್ರಿಂದ ನನಗಾಗ್ಲಿ ಸಮಾಜಕ್ಕಾಗ್ಲಿ ಏನಾದ್ರೂ ಉಪಯೋಗ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿ ಆ ವಿಚಾರವನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾ ಅದಕ್ಕೆ ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ದಾಟವ ಮಾಡಿ ಗಂಗೆಯ ಮುಳುಗಿದರೇನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲ್ಲಿದ್ದರೇನು ಕಳಂಕ ಬಿಡದಾಯಿತಯ್ಯ, ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ದಾಟವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಲ್ಲಿ ಖಂಡಿತ ಅಲ್ಲ, ಒಬ್ಬರ ಮನವ ನೋಯಿಸದವನೇ. ಒಬ್ಬರ ಮನಸ್ಸನ್ನು ನೋಯಿಸ್ತೀಯ, ಒಬ್ಬರಿಗೆ ಘಾತವನ್ನ ಮಾಡ್ತೀಯ, ಮಾಡಿಬಿಟ್ಟು ನೀನು ಹೋಗಿ ಗಂಗೆಯಲ್ಲೋ ಇನ್ನೆಲ್ಲ ಹೋಗಿ ಮುಳುಗಿದ್ರೆ ನೀನು ಮಾಡಿರುವಂತಹ ಪಾಪ ತೊಳೆಯೋದಿಲ್ಲ. ಯಾವಾಗ ಅಂದ್ರೆ ಒಬ್ಬರ ಮನಸ್ಸನ್ನ ನೋಯಿಸದವನೇ, ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಎಷ್ಟೊಂದು ಅದ್ಭುತವಾಗಿ ಬರೆದಿದ್ದಾರೆ. ಅಂದ್ರೆ ಈ ವಚನಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಮನಸ್ಸು ಏನಾಗುತ್ತೆ, ಒಂದು ವಿಷಯವಾದಂತಹ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಂಡು ಒಳ್ಳೆಯ ಚಿಂತನೆಯಲ್ಲಿ ಒಳ್ಳೆಯ ವಚನ ಪ್ರಪಂಚದಲ್ಲಿ ತೇಲಾಡುವಂತೆ ಮಾಡುತ್ತೆ ಅಂತ ಹೇಳ್ತಾ, ನಮ್ಗೆ ಯಾರು ಆಗೋದಿಲ್ಲ. ಕೊನೆಗೆ ನಾವು ಎಲ್ಲಿಗೆ ಹೋಗಬೇಕಾದ್ರೂ ಕೂಡ 10 ಜನ ನನ್ನ ಜೊತೆಲಿ ಇರಬೇಕು, 15 ಜನ ನನ್ನ ಜೊತೆಲಿ ಇರಬೇಕು ಅಂತ. ಆದ್ರೆ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನೀ ಕನಕ ಅಂತ ಹೇಳ್ತಾರೆ ಯಾರು, ನಮ್ಮ ಮೂಡಿಗೆ ಮಾರಯ್ಯನವರು. ಹಂಗೆ ಇಲ್ಲಿ ಜಗತ್ತಿನ ಸಂಬಂಧಗಳ ಕೈ ಬಿಟ್ಟರು ಕೂಡ ನಾವು ಯಾರನ್ನ ನೋಡ್ಬೇಕು ಅಂದ್ರೆ ಆ ಪರಶಿವನನ್ನ ನೋಡ್ಬೇಕು. ಆ ಪರಶಿವನ ಒಂದು ಸಂಪರ್ಕವನ್ನ ನಾವು ಇಟ್ಕೊಳ್ಬೇಕು. ಅದಕ್ಕೆ ಒಂದು ಬಸವಣ್ಣವ್ರು ಹೇಳ್ತಾರೆ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಮೊಬ್ಬಿಟ್ಟಿತೆ ಅಯ್ಯ, ಅಂಬುದಿಯ ಮುನಿ ಆ ಪೋಷಣವ ಕೊಂಡಲ್ಲಿ ಚಂದ್ರಮನ ಅಡ್ಡ ಬಂದನೆ ಅಯ್ಯ, ಆರಿಗಾರು ಇಲ್ಲ ಕೆಟ್ಟವಂಗೆ ಕಡೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳುತ್ತಾರೆ. ಇದು ಬಹುಶಃ ಪೌರಾಣಿಕ ಘಟನೆಯನ್ನ ಒಂದು ವಿಶೇಷವಾಗಿ ಹೇಳಿ ಜನರ ಕಣ್ತೆರೆಸಲಿಕ್ಕೆ ಹೋಗ್ತಾರೆ ನಮ್ಮ ವಿಶ್ವಗುರು ಬಸವಣ್ಣನವರು. ಚಂದ್ರೋದಯ ಸಂದರ್ಭದಲ್ಲಿ ಅಂಬುದಿ ಅಂದ್ರೆ ಪರ್ವತ ಉಕ್ಕುತ್ತಂತೆ ಅಲ್ಲ, ಅಂದ್ರೆ ಚಂದ್ರೋದಯ ಮತ್ತೆ ಚಂದ್ರನಿಗೂ ಮತ್ತೆ ಸಮುದ್ರಕ್ಕೂ ಆ ರೀತಿ ಒಂದು ಪವಿತ್ರವಾದ ಸಂಬಂಧ, ಆಪ್ತ ಮಿತ್ರರು ಅವರು ಯಾರು, ಸಮುದ್ರ ಮತ್ತೆ ಚಂದ್ರ. ಆದ್ರೆ ಈ ಚಂದ್ರ ಗ್ರಹಣ ಉಂಟಾದಾಗ ಏನ್ ಮಾಡ್ತಾನೆ, ರಾಹು ಏನ್ ಮಾಡ್ತಾನೆ, ಅಡ್ಡ ಬರ್ತಾನೆ. ಆ ರಾಹು ಅಡ್ಡ ಬಂದಾಗ ಅಂಬುದಿ ಒಪ್ಪಿಟ್ಟಿದೆ ಅಯ್ಯ, ಅಯ್ಯೋ ನಿಮ್ಗೆ ಚಂದ್ರನಿಗೆ ರಾಹು ಅಡ್ಡ ಬಂದ್ಬಿಟ್ಟಿದ್ದಾನೆ, ಅಯ್ಯೋ ನನ್ನ ಸ್ನೇಹಿತ ಹೊರಟೋಗ್ತಾ ಇದ್ದಾನೆ ಅಂತ ಏನಾದ್ರು ಬೊಬ್ಬೆ ಹೊರಟೋಗ್ತಾ ಇಲ್ಲ. ಹಾಗೆ ಅಂಬುದಿಯ ಮುನಿ ಆಪೋಷಣವ ಕೊಂಡಲ್ಲಿ ಅಂಬುದಿಯ ಮೇಲೆ ಕೋಪ ಆಗಿ ಆ ಮುನಿ ಏನ್ ಮಾಡ್ತಾನೆ, ಇಡೀ ಸಮುದ್ರವನ್ನೇ ಕುಡಿದು ಬಿಟ್ಟ ಬೊಗಸೆಗೆ ಹಾಕೊಂಡು ಅಂತ ಒಂದು ಪೌರಾಣಿಕದಲ್ಲಿ ಘಟನೆ ಮಾಡುತ್ತೆ. ಆ ಕುಡಿಯುವಾಗ ಅವನೇನಾದ್ರು ಯಾರೋ ಚಂದ್ರಮನ ಅಡ್ಡ ಬಂದನೆ, ಆ ಚಂದ್ರ ಏನಾದ್ರು ಅಡ್ಡ ಬಂದ, ಹಂಗೆ ಆರಿಗಾರು ಇಲ್ಲ ಕೆಟ್ಟವಂಗೆ ಕಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ, ಯಾರು ಆಗೋದಿಲ್ಲ ಆ ಪರಶಿವನನ್ನ ನಂಬಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ದೇಶ ವಿದೇಶಗಳಿಂದ ಬರ್ತಾರೆ. ಆಫ್ಘಾನಿಸ್ತಾನದಿಂದ ಮರುಳ ಶಂಕರದೇವರು ಬರ್ತಾರೆ, ಉತ್ತರ ಪ್ರದೇಶದಿಂದ ಶಿವಲಿಂಗ ಮಂಚಣ್ಣವರು ಬರ್ತಾರೆ, ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ, ಈ ಕಡೆ ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬರ್ತಾರೆ, ಕಾಶ್ಮೀರದಿಂದ ಮೋಡಿಗೆ ಮಾರಯ್ಯ ಮೋಡಿಗೆ ಮಹಾದೇವಿಯವರು ಬರ್ತಾರೆ. ಮೋಡಿಗೆ ಮಾರಯ್ಯ ರಾಜ, ಮೋಡಿಗೆ ಮಾರಯ್ಯ ಮೋಡಿಗೆ ಮಹಾದೇವಿ ರಾಜರಾಗಿದ್ದಂತವ್ರು. ನಾವೇನಾದ್ರೂ ಸಿರಿ ಸಂಪತ್ತು ಇದೆ ಅಂದ್ರೆ ಅದನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಮನೆಯಲ್ಲಿರುವಂತಹ 1 ಲಕ್ಷ 2 ಲಕ್ಷನೇ ನಾವು ಬೇರೆಯವರು ಕೊಡೋದಕ್ಕೆ ಇನ್ನು ಮುಂದೆ ನೋಡುವಾಗ ನಮ್ಮ ಸಿರಿಯನ್ನ ಬಿಟ್ಕೊಡ್ತೀವ. ಆದ್ರೆ ಮೋಡಿಗೆ ಮಾರಯ್ಯ ಮೋಡಿಗೆ ಮಹಾದೇವಿ ಅರಸತನಕ್ಕೆ ತಿಲಾಂಜಲಿ ಹೇಳಿ ಬಸವ ಕಲ್ಯಾಣಕ್ಕೆ ಬಂದು ಒಂದು ಬಟ್ಟೆಯನ್ನ ಕಟ್ಟಿಕೊಂಡು ಸೌದೆ ಒಡೆದು ಆ ಮೋಳಿಗೆ ಕಾಯಕವನ್ನ ಮಾಡುತ್ತಾರೆ. ಸೌದೆಯನ್ನ ಒಡೆದು ಸೌದೆಯನ್ನ ಮಾಡುವಂತಹ ಕಾಯಕವನ್ನ ಮಾಡ್ತಾರೆ. ಯಾಕಂದ್ರೆ ಬಸವಣ್ಣನವರ ವಚನದಿಂದ ಪ್ರಭಾವಿತರಾಗಿ ಅವರು ಕೂಡ ವಚನಕಾರರಾಗಿ ರೂಪುಗೊಳ್ತಾರೆ. ಅವರು ಹೇಳುವಂತಹ ವಚನ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ವಚನ. ಅವರು ಹೇಳ್ತಾರೆ, ಆನೆ ಕುದುರೆ ಬಂಡಾರದಿಂದಡೇನು ತಾನೆಂಬುದು ಪಡಿಯಕ್ಕಿ ಒಂದಾವಿನ ಹಾಡು, ಮಲಗುವುದರ್ಧ ಮಂಚ ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಳಬೇಡ ಮಂಚ, ಒಡಲು ಭೂಮಿಯ ಸಂಘ ಒಡವೆ ತಾನೇ ನಪ್ಪುದು,
ಕೈ ಬಿಡಿದ ಮಡದಿ ಪರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನೀ ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಎಂತಹ ಅದ್ಭುತ ವಚನ ಅಲ್ವಾ? ಆನೆ ಕುದುರೆ ಭಂಡಾರ ಇದ್ರೇನು, ಅಷ್ಟೊಂದು ಶ್ರೀಮಂತಿಕೆ ಇದ್ರೇನು, ತಾನೊಬ್ಬರು ಪಡೆಯಕ್ಕೆ ನಾ ತಿನ್ನೋದು ಒಂದ್ ಸ್ವಲ್ಪ ಅನ್ನ ಅಷ್ಟೇ, ಹೆಚ್ಚಿಗೆ ತಂದ್ರೆ ನಾವು ತಿನ್ನಕ್ಕಾಗುತ್ತಾ? ಮಲಗುವುದು ಅರ್ಧ ಮಂಚ, ಎಷ್ಟೇ ದೊಡ್ಡ ಮಂಚ ಮಾಡಿದ್ರು ಕೂಡ ನಾವು ಅರ್ಧ ಮಂಚದಲ್ಲೇ ಮಲಗೋದು. ಕುಡಿಯೋದು ಒಂದು ಹಾವಿನ ಹಾಲು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕಡಬೇಡ ಮನುಜ. ಈ ಒಂದು ಸಿರಿ ಅನ್ನೋದು ಸಂತೆಯ ಮಂದಿ ಅಂತ ಹೇಳಿ, ಸಂತೆ ಏನಾಗಿರುತ್ತೆ, ಬೆಳಿಗ್ಗೆ ಕಟ್ಟುತ್ತೆ, ಸಾಯಂಕಾಲ ಹೋಗುತ್ತೆ. ಹಾಗೆ ಸಿರಿಯೂ ಕೂಡ ಬೆಳಿಗ್ಗೆ ಇರುತ್ತೆ, ಸಾಯಂಕಾಲ ಹೋಗುವಂತ ಅವಕಾಶ ಇರುತ್ತೆ. ಯಾಕಂದ್ರೆ ನೀನೇನಾದ್ರೂ ತೀರಿ ಹೋದಾಗ ಒಡಲು ಭೂಮಿಯ ಸಂಘ, ನಿನ್ನ ದೇಹ ಏನಾಗುತ್ತೆ, ಭೂಮಿಯ ಸಂಘ ಆಗುತ್ತೆ. ಒಡಲೆ ತಾನೇ ನಪ್ಪುದು. ನೀನ್ ಮಾಡಿರುವಂತಹ ಒಡೆದಗಳಿದೆಯಲ್ಲ ಅದೇನಾಗುತ್ತೋ. ಕೈ ಬಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ನಿನ್ನ ಪ್ರಾಣ ವಾಯುವಿನ ಸಂಘ ಆಗುತ್ತೆ. ಹಾಗೆ ಸಾವಿನ ಸಂಗಡವಾರು ಇಲ್ಲ ಕಾಣ ನೀ ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಸಾವಿಗೆ ಸಂಗಡವಾರು ಇಲ್ಲ, ಯಾರಾದ್ರೂ ಮಾಡಿದ್ರೆ ಬರುತ್ತೆ ಅಂದ್ರೆ ಅದು ನಮ್ಮ ದಾಸೋಹ. ಮಾಡುವ ದಾಸೋಹದಿಂದ ನಾವು ಜನರನ್ನ ಗೆಲ್ಲಬೇಕು, ಮನವನ್ನ ಗೆಲ್ಲಬೇಕು ಅಂತ ಹೇಳ್ತಾ, ಕೊನೆಯದಾಗಿ ವಾಸ್ತು ಅನ್ನೋ ಒಂದು ಹುಚ್ಚ ನಮ್ಗೆ ತಲೆಗೇರ್ಬಿಟ್ಟಿದ್ದಾನೆ. ಪ್ರತಿಯೊಂದು ವಾಸ್ತು ಸೈಡ್ ತಗೊಳ್ಬೇಕಾದ್ರೂ ಪೂರ್ವಕ್ಕೆ ಇರಬೇಕು, ಉತ್ತರಕ್ಕೆ ಇರಬೇಕು. ಮನೆ ಬಾಗಿಲು ಇರ್ಬೇಕಾದ್ರೂ ಪೂರ್ವಕ್ಕೆ ಇಡಬೇಕು, ಉತ್ತರ ಇಡಬೇಕು. ಅದಕ್ಕೆ ನಮ್ಮ 12ನೇ ಶತಮಾನದಲ್ಲಿ ಆ ವಾಸ್ತುವನ್ನ ವಿರೋಧಿಸ್ತಾರೆ. ಒಬ್ಬ ಹೆಣ್ಣು ಮಗಳು, ಹಡಪದ ಸಮಾಜದ ಒಬ್ಬ ಹೆಣ್ಣು ಮಗಳು, ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮ ಹೇಳ್ತಾರೆ. ಎಂತಹ ಅದ್ಭುತವಾದ ವಚನ ಅಂದ್ರೆ, ಪಶ್ಚಿಮದ ಬಾಗಿಲು ಇರಬಾರ್ದು ಅಂತ ಹೇಳ್ತಾರಲ್ಲ, ಅವರ ಕಣ್ತೆರಿಸುವಂತಹ ವಚನ. ಅವ್ರು ಹೇಳ್ತಾರೆ, ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗ ನೋಡಲಲ್ಲದೆ ಕತ್ತಲೆಯ ಬಾಗಿಲಿಗೆ ಮುಗಿ ಕಣ್ಣು ಕಾಣದ ಅಂಧಕನಂತೆ ಜಾರಿ ಜರಿಯಲ್ಲಿ ಬಿದ್ದು ಕರ್ಮಕ್ಕೆ ಗುರಿಯಾಗುವ ಮರ್ತ್ಯದ ಮನುಜರಿದ ನೀವು ಕೇಳಿರೋ ಹೇಳಿಗೆನು ನಮ್ಮ ಶರಣರ ನಡೆ ಎಂತೆಂದಡೆ ಕತ್ತಲೆಯ ಬಾಗಿಲಿಗೆ ಕದವನಿಕ್ಕಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗಿನೊಳಗೋಲಾಡುವ ಶರಣರ ಪಾದಕ್ಕೆ ನಮೋ ನಮೋ ಎಂದು ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಎಂತ ಅದ್ಭುತವಾದ ವಚನ. ನಾವು ಪಶ್ಚಿಮದ ಬಾಗಿಲಿನಲ್ಲಿ ರಸ್ತೆ ಇರುತ್ತೆ, ಆದ್ರೆ ಪಶ್ಚಿಮಕ್ಕೆ ಬಾಗಿಲು ತೆಗೆಯಲ್ಲ, ಉತ್ತರಕ್ಕೆ ತೆಗಿತೀವಿ, ಕತ್ತಲೆ ಆಗುತ್ತೆ. ಆದ್ರೆ ಪಶ್ಚಿಮಕ್ಕೆ ಬಾಗಿಲು ತೆಗೆದು ಆ ಬೆಳಗಿನಲ್ಲಿ ಓಲಾಡ್ತಾರಲ್ಲ, ಆ ಶರಣರ ಪಾದಕ್ಕೆ ನಮೋ ನಮೋ ಅಂತೀನಿ ಅಂತ ಯಾರು ನಮ್ಮ ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮ ಅಂತ ಹೇಳ್ತಾರೆ. ದಯಮಾಡಿ ಮನೆ ವಾಸ್ತು ಪ್ರಕಾರ ಇರಬೇಕಾಗಿಲ್ಲ, ನಿಮ್ಮ ಮನಸ್ಸು ವಾಸ್ತು ಪ್ರಕಾರ ಇರಬೇಕು. ನಾವು ಮಾಡುವ ಕೆಲಸ ವಾಸ್ತು ಪ್ರಕಾರ ಇದ್ರೆ ಇಡೀ ಎಲ್ಲ ಕೆಲಸವೂ ಕೂಡ ಅದು ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಬಗ್ಗೆ ನಮ್ಮ ಇಂಡಿಯವರು ಮಾತಾಡಿದರು. 2016ರಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಸಂಸ್ಥೆಯನ್ನ ಉದ್ಘಾಟನೆಯನ್ನ ಮಾಡಿದ್ರು. ನಮ್ಮ ಚಟುವಟಿಕೆಗಳು 2 ಮುಖ್ಯವಾಗಿ, ಒಂದು ಶಾಲೆಗಳೆಡೆಗೆ, ವಚನಗಳೆಡೆಗೆ ಅಂತ. ಅಂದ್ರೆ ಶಾಲೆಗೆ ಹೋಗಿ ಮಕ್ಕಳಿಗೆ ವಚನ ಹೇಳಿಸಿ, ವಚನ ಹೇಳಿದ ಎಲ್ಲಾ ಮಕ್ಕಳಿಗೂ ವಚನ ಪುಸ್ತಕ ಮತ್ತು ವಚನ ದೇವಿಗೆ ಪ್ರಮಾಣ ಪತ್ರವನ್ನ ಕೊಟ್ಟು ಬರ್ತೀವಿ. ಯಾಕೆ ಶಾಲೆ ಮಕ್ಕಳನ್ನ ಇಟ್ಕೋತಾ ಇದ್ದೀವಿ ಅಂದ್ರೆ, ಬಸವಣ್ಣವರು ಹೇಳ್ತಾರೆ, ನಡೆ ಕೆನ್ನಗೆ ತೆರಗನ್ನಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಟ್ಟಿಂದೊಪ್ಪ ಬಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ ಅಂತ ಹೇಳ್ತಾರೆ. ಅಂದ್ರೆ ವಯಸ್ಸಾದ ಮೇಲೆ ದೇವರನ್ನ 100 ಸಲ ನೆನೆಯುವುದಕ್ಕಿಂತ ವಯಸ್ಸಿರುವಾಗ ಕೇವಲ 3 ಸಲ ನೆನೆದ್ರು ಕೂಡ ಅದು ಸಾರ್ಥಕ ಆಗುತ್ತೆ ಅಂತ ನಾವು ಮಕ್ಕಳಲ್ಲಿ ಹೋಗಿ ಆ ವಚನ ತತ್ವವನ್ನ ಬಿಡ್ತಾ ಇದ್ವಿ. ಜೊತೆಗೆ ವಚನ ಗ್ರಾಮ ಅಂತ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಆ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಟ್ಟು, ಅಲ್ಲಿ ಅವರು ಪ್ರತಿ ಮನೆಯಲ್ಲಿ ವಚನ ಪುಸ್ತಕ ಇರೋದ್ರ ಜೊತೆಗೆ ಅದನ್ನ ಅಧ್ಯಯನ ಮಾಡ್ಲಿ, ಅವರ ಮನದ ಮಲಿನ ಹೋಗಲಿ ಅಂತ ನಾವು ಆ ಒಂದು ವಚನ ಪುಸ್ತಕವನ್ನ ಕೊಟ್ಟು ಬರ್ತಾ ಇದ್ದೀವಿ. ಈ 2 ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದರ ಮುಖಾಂತರ ನಾವು ಸಿದ್ಧಗಂಗಾ ಮಠದಲ್ಲಿ ಸ್ಥಾಪನೆಯಾದದ್ದು ನಮ್ಮ ಸ್ವಾಮೀಜಿಗಳು, ಈಗಿರುವಂತಹ ಸ್ವಾಮೀಜಿಗಳು ನಮ್ಮನ್ನ ಗುರುತಿಸಿ ಸಿದ್ಧಗಂಗಾ ಮಠದಿಂದಲೇ ಸಂಘಸಿರಿ ಅನ್ನೋ ಒಂದು ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಗೆ ಕೊಟ್ಟರು. ಅಂದ್ರೆ ನಮ್ಮ ಚಟುವಟಿಕೆಗಳು ಒಂದು ವಿಶೇಷವಾಗಿ ಪ್ರಾಧಾನ್ಯತೆ ಆಗಿದೆ ಮತ್ತು ಮಹತ್ವವನ್ನ ಪಡೆದಿದೆ ಅಂತ ನಾನಾದ್ರೂ ಭಾವಿಸ್ತಾ, ಸಿದ್ದಯ್ಯ ಪುರಾಣಿಕರವರ ಕವಿತೆಯೊಂದಿಗೆ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡಿದ್ದೇನೆ. ಅವರ ಕವಿತೆಯೊಂದಿಗೆ ನಾನು ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂದನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಇವತ್ತು ನಮ್ಮ ವಿನೋದಿ ಇಂಡಿಯವರಾಗ್ಬೋದು
ಮತ್ತು ಸುಧೀರ್ ಚೆಟ್ಟಿ ಅವರಾಗ್ಬೋದು, ಅವರ ಪದಾಧಿಕಾರಿಗಳಾಗ್ಬೋದು, ಅವರ ಮುಖಾಂತರ ಈ ಒಂದು ಬಸವನ ಬೆಳಕು ಇಡೀ ಕಸ್ತೂರಿ ನಗರದಲ್ಲಿ ಏನಾಗ್ತಾ ಇದೆ, ಚೆಲ್ಲಾಡ್ತಾ ಇದೆ, ಪ್ರಭೆಯಾಗಿ ಹೊಮ್ತಾ ಇದೆ. ನಿಮ್ಮ ಮುಖದ ಕಲೆ ಇವತ್ತು ವಚನ ಗಾಯನವನ್ನ, ಸಾಮೂಹಿಕ ವಚನ ಗಾಯನವನ್ನ ಆಡಿದ್ರಲ್ಲ, ನಿಮ್ಮ ಮುಖದ ತೇಜಸ್ಸು ನಮ್ಮ ಸ್ವಾಮೀಜಿಗಳು ಕೂಡ ಗಮನಿಸಿ, ಒಬ್ಬ ಅಜ್ಜಿಯವರಿಗೆ 85 ವರ್ಷದ ಅಜ್ಜಿಯವರಿಗೆ ಹೇಳಿದ್ರು, ನಿಮ್ಮ ನೋಡ್ಬೇಕಾದ್ರೆ ನಿಮ್ಮ ತೇಜಸ್ಸು ಆಗಿದೆ ಕಣಮ್ಮ ಅಂತ ಹೇಳಿದ್ರು. ಹಾಗೆ ಅಂತ ತೇಜಸ್ಸಿದೆಲ್ಲ ಕಷ್ಟಪಟ್ಟು ಮಾಡಬಾರದು, ಯಾವುದನ್ನೇ ಆಗಿ ಏನ್ ಮಾಡ್ಬೇಕು, ಇಷ್ಟಪಟ್ಟು ಮಾಡಬೇಕು. ಎಲ್ಲರೂ ಕೂಡ ಇಷ್ಟಪಟ್ಟು ಇಂತಹ ಒಂದು ದೊಡ್ಡ ಬಸವ ಜಯಂತಿಯನ್ನ ನಮ್ಮ ವಿನೋದ್ ಹಿಂದಿಯವರು ಮತ್ತೆ ಸುಧೀರ್ ಚೆಟ್ಟಿ ಅವರು ಮತ್ತೆ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮಾಡಿ ನಮ್ಮನ್ನು ಕೂಡ ಮೈಸೂರಿನಿಂದ ಇಲ್ಲಿಗೆ ಕರೆಸಿ ಆ ಒಂದು ಬಸವಣ್ಣನ ಅವರ ವಚನಗಳ ಬಗ್ಗೆ ನಾವು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಮತ್ತು ಪೂಜ್ಯರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ವಂದನೆಗಳಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಅಯ್ಯ, ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳ ಕಾಣಬಹುದು, ಮಹಾನುಭಾವಿಗಳ ಸಂಘದಿಂದ ಶ್ರೀ ಗುರುವ ಕಾಣಬಹುದು, ಶ್ರೀ ಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು, ಲಿಂಗ ಸಂಘದಿಂದ ಜಂಗಮವ ಕಾಣಬಹುದು, ಜಂಗಮ ಸಂಗಮದಿಂದ ಪ್ರಸಾದವ ಕಾಣಬಹುದು, ಪ್ರಸಾದದಿಂದ ಆಚಾರವ ಕಾಣಬಹುದಯ್ಯ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ, ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘವನ್ನೇ ಕರುಣಿಸಯ್ಯ ನಿಮ್ಮ ಧರ್ಮ. ಚನ್ನಬಸವಣ್ಣನವರ ವಚನವನ್ನ ಸ್ಮರಿಸುತ್ತಾ ಇಲ್ಲಿಯವರೆಗೆ ಯುವ ಜನತೆ ಮತ್ತು ವಿಷಯಗಳು ಈ ವಿಷಯದ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸವನ್ನ ನೀಡಿದ್ದಾರೆ ಶ್ರೀಯುತ ವಚನ ಕುಮಾರ ಸ್ವಾಮಿರವರು. ಸಾಕಷ್ಟು ವಿಷಯದ ಬಗ್ಗೆ ಯುವ ಜನತೆಗೆ ತಿಳಿಸಿಕೊಟ್ಟಿದ್ದಾರೆ. ವಚನವನ್ನ ನೀವು ಕಲಿಯಬೇಕಾದ್ರೆ ಪುಸ್ತಕವನ್ನೇ ನೋಡ್ಬೇಕಾಗಿಲ್ಲ. ಈಗಿನ ತಂತ್ರಜ್ಞಾನವನ್ನ ಬಳಸಿಕೊಂಡು, ಅಂದ್ರೆ ಮೊಬೈಲ್ ಅನ್ನ ಬಳಸಿಕೊಂಡು ಅದರಲ್ಲಿರುವಂತಹ ಸಾಕಷ್ಟು ಆ್ಯಪ್ಗಳ ಮೂಲಕ, ಅಂದ್ರೆ ವಚನ ಸಂಚಯ ಆಗಿರ್ಬೋದು, ವಚನ ಸಂಪುಟ ಆಗಿರ್ಬೋದು, ಇದರಲ್ಲಿ ಕೂಡ ನೀವು ಯಾವ ವಚನವನ್ನ ನೀವು ಕೂಡ ಸಂಶೋಧನೆ ಮಾಡಬೇಕು, ಅದರ ಬಗ್ಗೆ ತಿಳಿದುಕೊಳ್ಬೇಕು, ನೀವು ಆದಷ್ಟು ಸುಲಭವಾಗಿ ತಿಳಿದುಕೊಳ್ಬಹುದು. ಹಾಗೆ ವಚನವನ್ನ ಗಾಯನ ಮಾಡುವುದು ಮಾತ್ರವಲ್ಲ, ನೃತ್ಯ ಮಾಡುವುದು ಮಾತ್ರವಲ್ಲ, ವಚನವನ್ನ ಹೇಳುವುದು ಮಾತ್ರವಲ್ಲ, ವಚನವು ಏನಾಗ್ಬೇಕು, ಅನ್ವಯ ಆಗಬೇಕು. ಆಗ ಮಾತ್ರ ವಚನ ಸಾಹಿತ್ಯಕ್ಕೆ ಒಂದು ಮೆರುಗು ನೀಡುತ್ತೆ. ವಚನ ಸಾಹಿತ್ಯ ರಚಿತವಾಗಿದ್ದಕ್ಕೂ ಕೂಡ ಒಂದು ಸಾಕ್ಷಾತ್ಕಾರ ಆಗುತ್ತೆ ಅಲ್ವಾ. ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಉದಯಿಸಿದ್ದು ಅಲ್ವಾ. ಆದ್ರೆ ಇನ್ನು 21ನೇ ಶತಮಾನದಲ್ಲೂ ಕೂಡ ಜೀವಂತವಾಗಿದೆ ಅಂದ್ರೆ ಅದಕ್ಕೆ ಆ ವಚನ ಸಾಹಿತ್ಯಕ್ಕೆ ಇರುವಂತಹ ಶಕ್ತಿ ಎಷ್ಟು ಅಂತ ನಾವೆಲ್ಲರೂ ತಿಳಿದುಕೊಳ್ಬೇಕು. ಇಲ್ಲಿಯವರೆಗೆ ಬಹಳ ಅರ್ಥಪೂರ್ಣವಾದಂತಹ ಉಪನ್ಯಾಸವನ್ನ ನೀಡಿದಂತಹ ಶ್ರೀಯುತ ವಚನ ಕುಮಾರ ಸ್ವಾಮಿರವರಿಗೆ ವೈಯಕ್ತಿಕವಾಗಿ ಹಾಗೂ ವೀರಶೈವ ಸಂಘ ಸಂಸ್ಥೆಯ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಬಂಧುಗಳೇ, ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದ್ದೇ ಒಂದು ಬಸವೇಶ್ವರ ಒಂದು ಪುತ್ಥಳಿಯನ್ನ ನಾವು ಮೆರವಣಿಗೆ ಮಾಡುವುದರ ಮೂಲಕ. ಇದನ್ನ ಮಾಡ್ಬೇಕಾದ್ರೆ ಈ ದಿನ ಎಷ್ಟು ಅದರ ಹಿಂದೆ ಪರಿಶ್ರಮ ಇರಬೇಕು ಅಲ್ವಾ. ಆ ಪರಿಶ್ರಮಕ್ಕೆ ನಾವು ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಬಹಳ ಯಶಸ್ವಿಯಾಗಿ ಬೆಂಗಳೂರು ನಗರದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ನಮ್ಗೆ ಗೊತ್ತು. ಆದ್ರೂ ಕೂಡ ಈ ಒಂದು ಬೆಂಗಳೂರಿನಲ್ಲಿ ಕಸ್ತೂರಿ ನಗರದಲ್ಲಿ ಯಶಸ್ವಿಯಾಗಿ ಬಸವೇಶ್ವರ ಮೆರವಣಿಗೆಯನ್ನು ನೆರವೇರಿಸಿಕೊಟ್ಟಂತಹ ಈ ಒಂದು ಸಂಘಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಆ ಒಂದು ಮೆರವಣಿಗೆ ಮೆರುಗು ಬರಬೇಕಾದ್ರೆ ಸಾಕಷ್ಟು ಅಲ್ಲಿ ಕಲಾ ತಂಡಗಳು ಇದ್ವು. ಅದರಲ್ಲಿ ವೀರಗಾಸೆ ಕೂಡ, ವೀರಗಾಸೆಯವರು ಬಹಳ ಚೆನ್ನಾಗಿ ವೀರಗಾಸೆ ನೃತ್ಯವನ್ನ ಮಾಡಿದ್ರು. ಅವರಿಗೂ ಕೂಡ ನಾವು ಒಂದು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಶರಣಾರ್ಥಿಗಳನ್ನ ಅರ್ಪಿಸೋಣ. ಇನ್ನು ಜನಪದ ಅಂತ ಅಂದಾಗ ನಮ್ಗೆ ಕಂಸಾಳೆ ನೆನಪಿಗೆ ಬರುತ್ತೆ. ಕಂಸಾಳೆ ನೃತ್ಯವೂ ಕೂಡ ಇತ್ತು. ಆ ಕಂಸಾಳೆ ತಂಡದ ಎಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಮಾಡೋಣ. ಇನ್ನು ಹುಲಿ ವೇಷವನ್ನ ಧರಿಸಿ ಡೋಲನ್ನ ಬಾರಿಸಿದಂತಹ ಎಲ್ಲ ಸದಸ್ಯರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಮನಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಣ. ಇವತ್ತು ಅಷ್ಟು ಮಾತ್ರವಲ್ಲ, ಕಲಾ ತಂಡದವರು ಮಾತ್ರವಲ್ಲ, ನಿಮ್ಮೆಲ್ಲರ ಒಂದು ಸಹಕಾರ ಬಹಳ ಮುಖ್ಯವಾಗಿತ್ತು. ಅದರಲ್ಲಿ ಹಿರಿಯರು ಅನ್ನದೇ, ಕಿರಿಯರು ಅನ್ನದೇ, ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಈ ಮೆರವಣಿಗೆಯನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ. ಇವತ್ತು ಹೇಳಿದ್ರು, ಈ ಒಂದು ಸಂಸ್ಥೆ ಪ್ರಾರಂಭ ಮಾಡ್ಬೇಕಾದ್ರೆ ಅಂದ್ರೆ ವೀರಶೈವ ಲಿಂಗಾಯತ ಯುವಕರ ಸಂಘ ಸದಾನಂದ ನಗರ, ಈ ಒಂದು ಸಂಘ ಪ್ರಾರಂಭ ಆಗಿ 4 ವರ್ಷ ಆಯ್ತು ಅಂತ ಹೇಳಿದ್ರು. ದಶಕದ ಸಂಭ್ರಮವನ್ನ ನಾವು
ನೀವು ಮಾಡ್ಬೇಕು, ಅಲ್ಲಿವರೆಗೂ ನಾವು ಬದುಕಿರೋಣ ಅಂತ ಹೇಳ್ತಾ ನಾನು ಜೋರಾಗಿ ಅವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೋಡಿ, ಇಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನ ಮಾಡಿ ಬಸವೇಶ್ವರರ ಬಗ್ಗೆ ತಿಳಿಸ್ಬೇಕು ಈ ಜನತೆಗೆ ಅಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ನಿರಂತರವಾಗಿ ಇರುತ್ತೆ ಅಂತ ಈ ಮೂಲಕ ನಾನು ಹೇಳುತ್ತಿದ್ದೇನೆ.